ದೇವರ ಪರಿಶುದ್ಧವಾದಂತ ನಾಮಕ್ಕೆ ಮಹಿಮೆ ಉಂಟಾಗಲಿ. ದಯಮಾಡಿ ಎಲ್ಲ ತಲೆಗಳನ್ನು ಬಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ದಿನದ ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ದಯಮಾಡಿ ಎಲ್ಲ ತಲೆಗಳನ್ನು ಬಾಗಿಸುವುದಾದರೆ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಕರ್ತನೆ, ಚಿಕ್ಕ ಹಿಂಡಾಗಿ ನೀವು ಮುಂದೆ ಸೇರುವ ಭಾಗ್ಯವನ್ನು ನಮಗೆ ನೀವು ದಯಪಾಲಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ನಮ್ಮನ್ನು, ನಮ್ಮ ಬದುಕುಗಳನ್ನು, ನಮ್ಮ ಜೀವನಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪ, ನಿಮ್ಮ ಉದ್ದೇಶಗಳಿಗೆ ತಕ್ಕ ಹಾಗೆ ನಮ್ಮ ಬದುಕುಗಳನ್ನು ನೀವು ಸರಿ ಮಾಡಬೇಕೆಂಬುದಾಗಿ ಕೇಳಿಕೊಳ್ತಿದ್ದೇವೆ. ಪ್ರತಿದಿನ ನಿಮ್ಮ ಮಾತುಗಳನ್ನು ಕೇಳುವಂತಹ ಮಹಾಭಾಗ್ಯವನ್ನು ದಯಪಾಲಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ಕೇಳಲ್ಪಡುತ್ತಿರುವಂತಹ ಮಾತುಗಳು ನಮ್ಮ ಆತ್ಮೀಯ ಜೀವನದ ಬೆಳವಣಿಗೆಗಾಗಿಯೂ ನಮ್ಮನ್ನು ನಿಮಗೆ ಹತ್ತಿರ ಮಾಡುವಂತ ಮಾತುಗಳಾಗಿ ಇರುವಂತೆ ನೀವು ಕೃಪೆ ತೋರಿಸಿ. ಈ ದಿನದಲ್ಲಿ ಕೇಳುವಂತ ಮಾತುಗಳು ಸಹ ಕರ್ತನೆ, ನಿಮ್ಮ ಆಲೋಚನೆಯಿಂದ ಬರುವಂತ ಮಾತುಗಳಾಗಿರುವಂತೆ ಕೃಪೆ ತೋರಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಇದುವರೆಗೂ ಕಾದು ಕಾಪಾಡಿ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ ಅಂತ ದೇವರೇ, ಆಮೇಲೆ. ಮತ್ತೊಂದು ಆವರ್ತಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವುದಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಪ್ರಿಯರೇ, ದೇವರ ಮಹಾಪ್ರೀತಿ, ದೇವರ ಕೃಪೆ, ಆತನ ಸತ್ಯತೆ, ಬಾಹುಳ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸುವುದಾದರೆ, ದೇವರ ಪ್ರೀತಿಯನ್ನು ವರ್ಣಿಸುತ್ತಾ, ದೇವರ ಪ್ರೀತಿಯನ್ನು ಕುರಿತು ಮಾತನಾಡುತ್ತಾ, ಆತನದು ಶಾಶ್ವತವಾದ ಪ್ರೀತಿ ಎಂಬುದಾಗಿ ದೇವರು ಹೇಳಿದ್ದಾರೆ ಸತ್ಯವೇದದಲ್ಲಿ. ದೇವರದು ಶಾಶ್ವತವಾದ ಪ್ರೀತಿ. ದೇವರದು ಶಾಶ್ವತವಾದ ಪ್ರೀತಿ ಯಾಕೆ ಅಂತಂದ್ರೆ, ನೆನ್ನೆ ಇದ್ದ ಹಾಗೆ ಇಂದು ಇದ್ದ ಹಾಗೆ ನಾಳೆ ಎಂದಿಗೂ ಏಕರೀತಿಯಲ್ಲಿರುವಂತ ದೇವರು ತನ್ನ ಪ್ರೀತಿಯ ವಿಷಯದಲ್ಲೂ ಸಹ, ತನ್ನ ಮಕ್ಕಳಾಗಿರುವಂತ ನಮ್ಮನ್ನು ಪ್ರೀತಿಸುವ ವಿಷಯದಲ್ಲೂ ಸಹ ಪ್ರಿಯರೇ ಎಂದಿಗೂ ಏಕರೀತಿಯಲ್ಲಿರುವುದಕ್ಕೆ ಇಷ್ಟಪಡುವಂತ ದೇವರು. ಈ ಶಾಶ್ವತ ಪ್ರೇಮ, ಏಕರೀತಿಯಾದಂತ ಪ್ರೇಮವನ್ನು, ಪ್ರೀತಿಯನ್ನು ತಿಳಿದಿರುವಂತ ದೇವರು, ಆ ರೀತಿಯಾಗಿ ಇರಬೇಕೆಂದು ಇಷ್ಟಪಡುತ್ತಿರುವಂತ ದೇವರು ತನ್ನ ಮಕ್ಕಳಾಗಿರುವಂತ ನಮ್ಮ ವಿಷಯದಲ್ಲಿ ತನ್ನ ಪ್ರೀತಿಯನ್ನು ವರ್ಣಿಸುತ್ತಾ ಮತ್ತೊಂದು ಮಾತನ್ನ, ಮತ್ತೊಂದು ಪದವನ್ನ, ಪ್ರೀತಿಯನ್ನು ಕುರಿತಾದಂತ ಮತ್ತೊಂದು ವಿವರಣೆಯನ್ನ ದೇವರು ಸತ್ಯವೇದದಲ್ಲಿ ಕೊಡುವಂತದ್ದನ್ನ ನಾವು ಕಾಣಬಹುದು. ಅದನ್ನು ನಾವು ಒಮ್ಮೆ ನೋಡಿಕೊಳ್ಳುವುದಾದರೆ, ಕೊಲಸ್ಸಿಯವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ, ಕೊಲಸ್ಸಿಯವರಿಗೆ ಬರೆದಂತಹ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯದ ಭಾಗವನ್ನು ನಾವು ಓದಿಕೊಳ್ಳೋಣ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ಪೌಲರವರು ಕೊಲಸ್ಸಿಯವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಹೇಳುತ್ತಿರುವಂತ ಮಾತು, ಇದೆಲ್ಲದರ ಮೇಲೆ ಅಂದರೆ ಮೇಲೆ ಕೆಲವು ವಿಷಯಗಳನ್ನ ಪೌಲರವರು ಹೇಳುತ್ತಾ, ನೀವು ಸದ್ಗುಣವುಳ್ಳವರಾಗಿರಿ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಕ್ಷಮಿಸಿಕೊಳ್ಳಿರಿ. ಈ ರೀತಿಯಾಗಿ ಅನೇಕ ವಿಷಯಗಳನ್ನ ಸಭೆಯವರಿಗೆ ಬೋಧಿಸುತ್ತಾ, ಅವರಿಗೆ ತಿಳಿಯಪಡಿಸುತ್ತಾ 14ನೇ ವಚನಕ್ಕೆ ಬಂದಾಗ, ಆ 14ನೇ ವಚನದಲ್ಲಿ ಪೌಲರವರು ಮೆನ್ಷನ್ ಮಾಡುತ್ತಿರುವಂತ ಪರ್ಟಿಕ್ಯುಲರ್ ಮಾತು ಏನಂತಂದ್ರೆ ಪ್ರಿಯರೇ, ಇದೆಲ್ಲದರ ಮೇಲೆ ನಾನು ಏನಾದ್ರೂ ಇಷ್ಟೊತ್ತು ಹೇಳಿದ್ದೇನೋ, ನಿಮ್ಮ ಸಹೋದರರ ಮೇಲೆ ಕೋಪ ಪಡಬೇಡಿ, ಕ್ಷಮಿಸಿರಿ, ಅವರು ತಪ್ಪಿದ್ದರೂ ಕೂಡ ಅವರನ್ನ ನೀವು ಮೇಲೆತ್ತಿ ತೋರಿಸಬೇಡಿ ಅಂತ ಹೇಳುತ್ತಾ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಯಾಕೆ ಅಂತಂದರೆ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಪ್ರೀತಿ ಎಂಥದ್ದಾಗಿದೆ ಅಂತಂದರೆ, ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ.
ದೇವರಲ್ಲಿ, ಸಭೆಯಲ್ಲಿ, ದೇವರ ವಾಕ್ಯದಲ್ಲಿರುವಂತ ಪ್ರೀತಿ ಎಂತಹ ಪ್ರೀತಿ ಅಂತಂದ್ರೆ ಪ್ರಿಯರೇ, ಸಮಸ್ತವನ್ನು ಸಂಪೂರ್ಣ ಮಾಡುವಂಥದ್ದು. ಸಂಪೂರ್ಣ ಮಾಡುವಂಥದ್ದು, ದ ಕಂಪ್ಲೀಟ್ ಹೋಲ್. ಕಂಪ್ಲೀಟ್ ಯಾವಾಗ ಆಗುತ್ತೆ ಅಂತಂದ್ರೆ ದೇವರ ಸಮ್ಮುಖದಲ್ಲಿ ಪ್ರೀತಿ ಇದ್ದಾಗ. ಯಾವಾಗ ಕಂಪ್ಲೀಷನ್ ಕಾಣಿಸುತ್ತೆ ಅಂತಂದ್ರೆ ಪ್ರೀತಿ ಕಂಡಾಗ. ನಮ್ಮಲ್ಲಿ ಪ್ರೀತಿ ಇಲ್ಲದೆ ಹೋದರೆ ಸಂಪೂರ್ಣರಾಗಿ ನಾವು ಇರುವುದಕ್ಕೆ ಸಾಧ್ಯವಿಲ್ಲ. ದೇವರು ತನ್ನ ಮಕ್ಕಳಾಗಿರುವಂತ ನಾವು ಹೇಗಿರಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಸಂಪೂರ್ಣ ಕಂಪ್ಲೀಟ್ ಪರ್ಸನ್ಸ್ ಆಗಿ ನಾವಿರಬೇಕು ಪ್ರಿಯರೇ, ಪರಿಪೂರ್ಣರಾಗಿ. ನನ್ನನ್ನು ಆರಾಧಿಸುವವರು ಹೇಗೆ ಆರಾಧಿಸಬೇಕು ಅಂತಂದ್ರೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ, ಪೂರ್ಣ ಜ್ಞಾನದಿಂದ. ದೇವರಿಗೆ ಬೇಕಾಗಿರುವಂತದ್ದು ಏನು ಅಂತಂದ್ರೆ ಸಂಪೂರ್ಣ. ದೇವರಿಗೆ ಬೇಕಾಗಿರುವಂತದ್ದು ಏನಂತಂದ್ರೆ ಕಂಪ್ಲೀಷನ್, ಪರಿಪೂರ್ಣವಾದಂತ ಭಕ್ತಿ ದೇವರಿಗೆ ಬೇಕು, ಪರಿಪೂರ್ಣವಾದಂತ ವಿಧೇಯತೆ ದೇವರಿಗೆ ಬೇಕು, ಪರಿಪೂರ್ಣವಾದಂತ ಆರಾಧನೆ ದೇವರಿಗೆ ಬೇಕು. ಆ ಪರಿಪೂರ್ಣತೆ ನಮ್ಮಲ್ಲಿ ಕಾಣಬೇಕು ಅಂತಂದ್ರೆ ಪ್ರಿಯರೇ, ಈ ಪರಿಪೂರ್ಣತೆಯನ್ನು ನಮ್ಮಲ್ಲಿ ಬರಮಾಡುವಂತ ಪ್ರೀತಿ ನಮ್ಮಲ್ಲಿರಬೇಕು. ಪ್ರೀತಿಗೆ ಸತ್ಯವೇದದಲ್ಲಿ ದೇವರು ಕೊಡುವಂತ ಶ್ರೇಷ್ಠತೆ ಎಂಥದ್ದಾಗಿದೆ ಅಂತಂದ್ರೆ ಪ್ರಿಯರೇ, ಪ್ರೀತಿ ಇಲ್ಲದೆ ಹೋದರೆ, ನಮ್ಮಲ್ಲಿ ಪ್ರೀತಿ ಇಲ್ಲದೆ ಹೋದರೆ, ನಮ್ಮಲ್ಲಿ ಎಷ್ಟೇ ಭಕ್ತಿ ಇದ್ದರೂ, ನಮ್ಮಲ್ಲಿ ಎಷ್ಟೇ ಏನೇ ಒಳ್ಳೆ ಗುಣಲಕ್ಷಣಗಳಿದ್ದರೂ, ಪ್ರೀತಿ ಇಲ್ಲದೆಯವರಾಗಿ ನಾವಿದ್ದರೆ ಪ್ರಿಯರೇ, ಅದು ವ್ಯರ್ಥವಾಗಿರುವಂತದ್ದಾಗಿದೆ, ಅದು ವ್ಯರ್ಥ. ಹಾಗಾಗಿ ಪ್ರಿಯರೇ, ಸತ್ಯವೇದದಲ್ಲಿ ಪೌಲರವರು ದೇವರ ಒಂದು ಆತ್ಮನ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ ಹೇಳುತ್ತಿರುವಂತ ಮಾತುಗಳನ್ನ ನಾವು ನೋಡುವಾಗ, ಪ್ರೀತಿ ಸಮಸ್ತವಾದಂತ ಕ್ರಿಯೆಗಳನ್ನ ಮಾಡುವಂತದ್ದಾಗಿದೆ. ನಮ್ಮಲ್ಲಿ ಎಷ್ಟೇ ಭಕ್ತಿ ಇದ್ದರೂ ಕೂಡ ಆ ಭಕ್ತಿಯನ್ನು ತೋರ್ಪಡಿಸುವಂಥದ್ದು, ಆ ಭಕ್ತಿಯನ್ನು ನಮಗೆ ಕೊಡುವಂಥದ್ದು ಏನಾದ್ರೂ ಇದೆಯೋ ಅದು ಪ್ರೀತಿಯಾಗಿದೆ ಪ್ರಿಯರೇ. ಹಾಗಾಗಿ ಪ್ರೀತಿ ಉಳ್ಳವರಾಗಿ ಸಭೆಯಲ್ಲಿ ನಾವು ಇದ್ದೇವಾ? ಅದು ಯಾರ ಪ್ರೀತಿ? ಅದು ಎಂತಹ ಪ್ರೀತಿ? ದೇವರ ಪ್ರೀತಿ, ದೇವರಲ್ಲಿ ಇರುವಂತ ಪ್ರೀತಿ, ದೇವರಲ್ಲಿ ಇದ್ದಂತ ಪ್ರೀತಿ, ಆ ದೇವರ ಪ್ರೀತಿ ನಮ್ಮಲ್ಲಿರಬೇಕು ಅಂದುಕೊಂಡಿರುವಂತಹ ಪ್ರೀತಿ, ಸಂಪೂರ್ಣವಾದಂತ ಪ್ರೀತಿ. ಆ ಮಾತು ಎಷ್ಟು ಚೆನ್ನಾಗಿ ಪೌಲರವರು ಬರೆದಿದ್ದಾರೆ ಅಂತಂದ್ರೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಎಲ್ಲದಕ್ಕೂ ಒಂದೇ ಆನ್ಸರ್, ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಉತ್ತರ, ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಉತ್ತರ, ಪ್ರೀತಿ. ನಮ್ಮ ಬ್ಲಡ್ಸ್ ಅಲ್ಲಿ ಅನೇಕ ವಿಧವಾದಂತ ಗ್ರೂಪ್ಸ್ ಇರುತ್ತೆ ಪ್ರಿಯರೇ. ಎ ಪಾಸಿಟಿವ್, ಬಿ ಪಾಸಿಟಿವ್, ನೆಗೆಟಿವ್, ಎ ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಈ ತರ ಅನೇಕ ಗ್ರೂಪ್ಗಳು, ಬ್ಲಡ್ ಗ್ರೂಪ್ಸ್ ಇರುತ್ತೆ. ಆದ್ರೆ ಓ ಪಾಸಿಟಿವ್ ಅಂತ ಒಂದು ಇರುತ್ತೆ ಪ್ರಿಯರೇ, ಓ ಪಾಸಿಟಿವ್. ಆ ಓ ಪಾಸಿಟಿವ್ ಬ್ಲಡ್ ಅಲ್ಲಿ ಇರುವಂತ ವಿಶೇಷತೆ, ಆ ಬ್ಲಡ್ ಇರುವಂತವರ ವಿಶೇಷತೆ ಏನಂತಂದ್ರೆ ಪ್ರಿಯರೇ, ಅವರು ಅವರ ಬ್ಲಡ್ ನ ಯಾವ ಬ್ಲಡ್ ಗ್ರೂಪ್ ಅವ್ರಿಗಾದ್ರೂ ಕೊಡ್ಬೋದು, ಯಾವ ಬ್ಲಡ್ ಗ್ರೂಪ್ ಅವ್ರಿಗಾದ್ರೂ ಕೊಡ್ಬೋದು ಅದನ್ನ. ಅಂತಂದ್ರೆ ಎ ಪಾಸಿಟಿವ್ ಇರೋರ್ಗು ಬ್ಲಡ್ ಕೊಡ್ಬೋದು, ಎ ನೆಗೆಟಿವ್ ಇರೋರ್ಗು ಬ್ಲಡ್ ಕೊಡ್ಬೋದು. ಅಂತಂದ್ರೆ ಬ್ಲಡ್ ಕೊಡುವುದಕ್ಕೆ ಓ ಪಾಸಿಟಿವ್ ಇರುವಂತವ್ರಿಗೆ ನೋ ರೆಸ್ಟ್ರಿಕ್ಷನ್ಸ್, ಯಾರಿಗಾದ್ರೂ ಕೊಡ್ಬೋದು ಪ್ರಿಯರೇ, ಯಾರಿಗಾದ್ರೂ ಕೊಡ್ಬೋದು. ನಮ್ಮಲ್ಲಿ ಇರಬೇಕಾಗಿರುವಂತ ಪ್ರೀತಿ ಹೇಗಿರಬೇಕು ಅಂತಂದ್ರೆ ಪ್ರಿಯರೇ, ಅದು ಸಂಪೂರ್ಣ ಮಾಡುವಂತ ಪ್ರೀತಿಯಾಗಿರಬೇಕು. ಎಲ್ಲಾ ವಿಷಯದಲ್ಲೂ ಒಂದೇ. ಎಲ್ಲಾ ಬ್ಲಡ್ ಗ್ರೂಪ್ಸ್ಗೂ ಈ ಓ ಪಾಸಿಟಿವ್ ಹೇಗಾದ್ರೆ ಬ್ಲಡ್ ಕೊಡುವುದಕ್ಕೆ ಸಾಧ್ಯವಾಗುವಂತದ್ದಾಗಿದೆ ಪ್ರಿಯರೇ. ನಮ್ಮಲ್ಲಿರುವಂತಹ ಪ್ರೀತಿ ಎಂತದ್ದು ಅಂತಂದ್ರೆ ಪ್ರಿಯರೇ, ಎಲ್ಲಾ ವಿಷಯಕ್ಕೂ ಒಂದೇ ಉತ್ತರ, ಎಲ್ಲಾ ವಿಷಯಗಳಿಗೂ ಒಂದೇ ಉತ್ತರವನ್ನು ದೇವರು ನಮಗೆ ಕೊಡ್ತಿದ್ದಾರೆ, ಅದು ಪ್ರೀತಿ. ಈ ಪ್ರೀತಿ ಎಂಥ ಪ್ರೀತಿ ಅಂತಂದ್ರೆ ಪ್ರಿಯರೇ, ಯಾರನ್ನು ಕಳಕೊಳ್ಳಬಾರದು ಎನ್ನುವಂತ ಪ್ರೀತಿ, ಯಾರನ್ನು ಬಿಡಬಾರದೆನ್ನುವಂತ ಪ್ರೀತಿ, ಎಲ್ಲರನ್ನು ಸೇರಿಸಿ ಎಲ್ಲರನ್ನು ಭಕ್ತಿಯಲ್ಲಿ ವೃದ್ಧಿಪಡಿಸಬೇಕೆಂದುಕೊಂಡಿರುವಂತ ಪ್ರೀತಿ, ಅದು ಶ್ರೇಷ್ಠವಾದಂತ ಪ್ರೀತಿ, ಅದು ದೇವರ ಪ್ರೀತಿ. ಆ ಪ್ರೀತಿಯನ್ನು ವರ್ಣಿಸುತ್ತಾ ಸತ್ಯವೇದದಲ್ಲಿ ನಾವು ಇನ್ನೊಂದು ಕೆಲವು ವಚನಗಳನ್ನ ನೋಡುವುದಾದ್ರೆ, ಯೇಸು ಕ್ರಿಸ್ತರವರು ಹೇಳಿರುವಂತ ಆ ಒಂದು ಸಾಮ್ಯದ ಭಾಗ, ಲೂಕನು ಬರೆದಂತಹ ಸುವಾರ್ತೆ 15ನೇ ಅಧ್ಯಾಯ. ಲೂಕನು ಬರೆದಂತಹ ಸುವಾರ್ತೆ 15ನೇ ಅಧ್ಯಾಯ 11-12 ವಚನಗಳು.
ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು, ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಥ್ಯಾಂಕ್ ಯು. ಈ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂದರ್ಭ. ನಮ್ಮೆಲ್ಲರಿಗೂ ಅರ್ಥ ಆಗಬೇಕು ಅಂತಂದ್ರೆ, ತಪ್ಪಿ ಹೋದಂತ ಮಗ ಎಂದು ಮಾತನಾಡ್ಕೊಳ್ಳೋದಾದ್ರೆ ನಮ್ಗೆ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತರವರು ಹೇಳಿರುವಂತದ್ದು ಸಾಮ್ಯ ಅಂತಂದ್ರೆ, ಕಥೆಗಳನ್ನ ಯೇಸು ಕ್ರಿಸ್ತರವರು ಹೇಳಿಲ್ಲ, ನಡೆದಂತ ಸಂಘಟನೆಗಳನ್ನ ಹೇಳುತ್ತಾ ನಮಗೆ ತಿಳಿಯಲಾರದೆ ಇರುವಂತ ದೇವರ ಮಹಾಜ್ಞಾನವನ್ನು ತಿಳಿಯಪಡಿಸುವುದಕ್ಕೆ ಪ್ರಯತ್ನ ಮಾಡುತ್ತಿರುವಂತ ಕ್ರಮವೇ, ಸಂದರ್ಭವೇ ಈ ಸಾಮ್ಯಗಳು. ಆ ರೀತಿಯಾಗಿ ಹೇಳುತ್ತಾ ದೇವರ ರಾಜ್ಯವನ್ನು ಕುರಿತು, ದೇವರ ಪ್ರೀತಿಯನ್ನು ಕುರಿತು, ತಂದೆ ಮಕ್ಕಳ ಪ್ರೀತಿಯನ್ನು ಕುರಿತು ವರ್ಣಿಸುತ್ತಾ ಹೇಳಿರುವಂತ ಸಂದರ್ಭವೇ ಈ ತಪ್ಪಿ ಹೋಗಿರುವಂತ ಮಗ. ಈ ತಪ್ಪಿ ಹೋಗಿರುವಂತ ಮಗನ ಜೀವನದಲ್ಲಿ ಏನ್ ನಡೀತು ಅಂತಂದ್ರೆ, ನಾವು ಓದಿಕೊಂಡ ಹಾಗೆ ತನ್ನ ತಂದೆಯನ್ನ ಹೋಗಿ ಕೇಳ್ತಿದ್ದಾನೆ, ನನಗ್ ಬರ್ಬೇಕಾದಂತ ಪಾಲ್ ಕೊಟ್ಬಿಡು, ನನಗೆ ಎಷ್ಟಾದ್ರೆ ಆಸ್ತಿಯಲ್ಲಿ ಭಾಗ ಬೇಕು ನನಗ್ ಕೊಟ್ಬಿಡು, ಬರ್ಬೇಕಾಗಿತ್ತು ನನಗ್ ಕೊಟ್ಬಿಡು. ಅಪ್ಪ ಆಸ್ತಿನ ಭಾಗ ಮಾಡಿದ. ಅಪ್ಪ ಚಿಕ್ಕ ಮಗನಿಗೆ ಎಷ್ಟಾದ್ರೆ ಆಸ್ತಿ ಬರ್ಬೇಕು ಅದನ್ನ ಕೊಟ್ಟನಂತೆ. ಅವನು ಊರ್ ಮೇಲೆ ಹೋದಂತೆ, ದೇಶಾಂತರ ಹೋಗಿ ಅದಿರುವಂತ ಆಸ್ತಿಯನ್ನೆಲ್ಲ, ಹಣವನ್ನೆಲ್ಲ ಖರ್ಚು ಮಾಡಿಕೊಂಡು ದುಡ್ಡಿಲ್ಲದವನಾಗಿ ಎಲ್ಲೋ ಒಂದು ದರಿದ್ರವಾದಂತ ಕೆಲಸವನ್ನ ಮಾಡಿಕೊಂಡು, ಅಪ್ಪನ ಮನೆಯಲ್ಲಿರುವಂತ ಕೆಲಸದವರು ನೆನಪಾದ್ರಂತೆ, ಅಪ್ಪನ ಮನೆ ನೆನಪಾಯ್ತಂತೆ, ಅಪ್ಪ ನೆನಪಾದ್ರಂತೆ. ನೆನಪಾಗಿ ನಮ್ಮಪ್ಪನ ಮನೆಯಲ್ಲೇ ಈ ರೀತಿಯಾಗಿ ಹೊಲಸು ತಿನ್ನುವಂತವ್ರು ಯಾರು ಇಲ್ವಲ್ಲ, ನಮ್ಮಪ್ಪನ ಮನೆಯಲ್ಲೇ ಈ ರೀತಿಯಾಗಿ ತಿನ್ನುವುದಕ್ಕೂ ಕೂಡ ಇಂಥ ತಿನ್ನುವುದಕ್ಕೂ ಕೂಡ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಯಾರು ಇಲ್ವಲ್ಲ ಅಂತ ಹೇಳಿ ಅಪ್ಪನ ಬಳಿಗೆ ಹೋಗಬೇಕಂತ ಮನಸ್ಸು ಮಾಡಿಕೊಂಡು ಮತ್ತೆ ಮನೆಗೆ ತಿರುಗಿ ಪ್ರಯಾಣ ಮಾಡುತ್ತಿರಬೇಕಾದ್ರೆ, ಪ್ರಿಯರೇ, ತಿರುಗಿ ಪ್ರಯಾಣ ಮನೆಗೆ ಮಾಡುತ್ತಿರಬೇಕಾದ್ರೆ ದೂರದಿಂದ ತನ್ನ ಮಗನನ್ನು ನೋಡಿರುವಂತ ತಂದೆ ನಮಗೆ ಕಾಣ್ತಾರೆ. ದೂರದಿಂದ ಇನ್ನು ಮಗ ಮನೆಗೆ ಬರಲಿಲ್ಲ, ಮನೆಗೆ ಬರದೇ ಇರುವ ಸಮಯದಲ್ಲಿ, ಇನ್ನು ಮನೆಗೆ ಬಂದೇ ಇಲ್ಲ, ಆಗಲೇ ಅಪ್ಪ ದೂರದಿಂದ ನೋಡ್ತಿದಾರಂತೆ. ಪ್ರಿಯರೇ, 20ನೇ ವಚನದಲ್ಲಿ ಓದುವುದಾದ್ರೆ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ತಂದೆ ಮಗನಿಗೋಸ್ಕರ ಕಾಯ್ತಿದ್ದಾನೆ. ಯಾಕೆ ಕಾಯ್ತಿದ್ದಾನೆ? ಅವನು ದುರಾಂಕಾರದಿಂದ ಅಹಂಕಾರ ಜಾಸ್ತಿಯಾಗಿ ಆಸ್ತಿಯಲ್ಲಿ ತನಗೆ ಬರಬೇಕಾದಂತ ಪಾಲನ್ನೆಲ್ಲ ತೆಗೆದುಕೊಂಡು ಹಾಳು ಮಾಡ್ಬಿಟ್ಟಿದ್ದಾನೆ, ವೇಸ್ಟ್ ಮಾಡ್ಬಿಟ್ಟಿದ್ದಾನೆ ಅಂತೇಳಿ ಅಪ್ಪನಿಗೆ ಕೋಪ ಇಲ್ವಂತೆ. ಪ್ರಿಯರೇ, ಆ ಮಗನು ಬರುವುದಕ್ಕೆ ಕಾಯ್ತಾ ಇದ್ದಾನೆ. ಆ ಮಗನು ಯಾವಾಗಾದ್ರೆ ಬರ್ತಿದ್ದಾನೆ ಅಂತ ಗೊತ್ತಾಯ್ತು, ಆ ಮಗನು ದೂರದಲ್ಲಿರಬೇಕಾದ್ರೆ ಮಗನನ್ನು ಅಪ್ಪಿಕೊಂಡು ಮುದ್ದಾಡುವುದಕ್ಕೆ ಓಡಾಗ್ತಿದ್ದಾನೆ. ಪ್ರಿಯರೇ, ಇದು ದೇವರ ಪ್ರೀತಿ, ಸಂಪೂರ್ಣವಾದ ದೇವರ ಪ್ರೀತಿ. ಒಬ್ಬ ಮಗ ಹೋಗಿದ್ದಾನೆ, ಇನ್ನೊಬ್ಬ ಮಗ ಮನೇಲಿ ಇದ್ದಾನೆ ಅಂತ ತಂದೆ ಅಂದುಕೊಳ್ತಿಲ್ವಂತೆ. ಪ್ರಿಯರೇ, ಆ ಮಗನಿಗೋಸ್ಕರ ಕಾಯ್ತಿದ್ದಾನೆ. ಮನೆ ಬಿಟ್ಟು ಹೋಗಿರುವಂತ ಮಗ ಮತ್ತೆ ಮನೆಗೆ ಬರ್ತಾನೆ ಎಂದು ತಮ್ಮ ತಂದೆ ಕಾಯ್ತಿದ್ದಾನೆ. ಪ್ರಿಯರೇ, ಕಾದಂತ ಒಂದು ನಿರೀಕ್ಷಣೆಗೆ ಪ್ರತಿಫಲವಾಗಿ ತನ್ನ ಮಗನು ಬಂದಿದ್ದಾನೆ. ದೊಡ್ಡ ಮಗ ಬಂದು ಕೇಳ್ತಾನೆ, ಮನೆಯಲ್ಲೆಲ್ಲ ಫಂಕ್ಷನ್ ಮಾಡ್ತಿದ್ದಾರೆ, ಮನೆಯಲ್ಲೆಲ್ಲ ಎಲ್ಲರೂ ಸಂತೋಷದಿಂದ ಸಂಭ್ರಮದಲ್ಲಿದ್ದಾರೆ, ಏನಾಯ್ತು ಅಂತ ಕೇಳಿದ್ರೆ, ಈ ರೀತಿ ನಿಮ್ ಚಿಕ್ಕ ತಮ್ಮ ಬಂದಿದ್ದಾನೆ, ನಿಮ್ಮಪ್ಪ ಖುಷಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿರಬೇಕಾದ್ರೆ ದೊಡ್ಡನಿಗೆ ಕೋಪ ಬರುತ್ತೆ. ನಾನು ಇಷ್ಟು ದಿನ ನಿನ್ನ ಹತ್ರ ನಂಬಿಕೆಯಿಂದ ಇದ್ದೆ, ಯಾವತ್ತಾದ್ರೂ ನನ್ಗೊಂದ್ ಕುರಿ ಕೊಟ್ಬಿಟ್ಟು ಫ್ರೆಂಡ್ಸ್ ಜೊತೆಗೆ ಹೋಗ್ಬಿಟ್ಟು ಸಂತೋಷ ಪಡು, ಎಂಜಾಯ್ ಮಾಡು ಅಂತ ಯಾವತ್ತಾದ್ರೂ ಹೇಳಿದ್ಯಾ? ಇವಾಗ ಮಾತ್ರ ಮೋಸ ಮಾಡಿದವನ್ ಮನೆಗ್ ಬಂದಿದ ತಕ್ಷಣ ಅವನಿಗೆ ದೊಡ್ಡ ಪಾರ್ಟಿ ಮಾಡ್ತಿದ್ಯಲ್ಲಪ್ಪ ಅಂತ ಅಪ್ಪನ ನಾವು ಕೇಳಿದ್ರೆ, ಅಪ್ಪ ಮಗನಿಗೆ ಕೊಟ್ಟಂತ ಉತ್ತರ 29ನೇ ವಚನ 31ನೇ ವಚನದಲ್ಲಿ ಅಪ್ಪ ಮಗನಿಗೆ ಕೊಡುತ್ತಿರುವಂತ ಉತ್ತರನ ನೋಡೋಣ. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದ್ದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು.
ಇವನು ಸತ್ತವನಾಗಿದ್ದ, ಇವನು ಸತ್ತೋಗ್ಬಿಟ್ಟಿದ್ದ. ಇವನು ಸತ್ತವನಾಗಿದ್ದವನು ತಿರುಗಿ ಬದುಕಿದ್ದಾನೆ. ಸತ್ತವನಾಗಿದ್ದವನು ತಿರುಗಿ ಬದುಕಿದ್ದಾನೆ, ಅದಕ್ಕೆ ಸಂತೋಷ. ಪೋಲಿ ಹೋದವನು ಮತ್ತೆ ಮನೆಗೆ ತಿರುಗಿ ಬಂದಿದ್ದಾನೆ, ಅದಕ್ಕೆ ಸಂತೋಷ. ನೀನು ನನ್ನ ಮನೆಯಲ್ಲಿದೆಯಾ, ನನ್ನ ಆಸ್ತಿ ಎಲ್ಲ ನಿನ್ನದೇ, ನೀನು ನನ್ನನ್ನ ಕೇಳಬೇಕಾದಂತ ಅವಶ್ಯಕತೆ ಇಲ್ಲ. ಆದರೆ ಇವನು ತಪ್ಪಿ ಹೋಗಿರುವವನು ತಿರುಗಿ ಬಂದಿದ್ದಾನಲ್ಲ, ಇದರ ವಿಷಯದಲ್ಲಿ ನನಗೆ ಸಂತೋಷ ಆಗ್ತಿದೆ. ಹಾಳಾಗಿರುವಂತವನು ಮತ್ತೆ ಮನೆಗೆ ಬಂದಿದ್ದಾನಲ್ಲ, ಇದರ ವಿಷಯದಲ್ಲಿ ನನಗೆ ಸಂತೋಷ ಆಗ್ತಿದೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ಒಂದು ಪಾಪಿ ರಕ್ಷಣೆಯನ್ನು ಹೊಂದಿದರೆ, ಒಂದು ಪಾಪಿ ತಿರುಗಿ ದೇವರ ಕಡೆಗೆ ಬಂದರೆ, ಆ ಒಂದು ವ್ಯಕ್ತಿಯ ನಿಮಿತ್ತವಾಗಿ, ಆ ಒಂದು ಪಾಪಿಯ ನಿಮಿತ್ತವಾಗಿ ಪರಲೋಕದಲ್ಲಿ ದೇವದೂತರೊಂದಿಗೆ ದೇವರು ಸಂತೋಷಿಸುತ್ತಾರೆ ಎಂದು ದೇವರು ಯೇಸು ಕ್ರಿಸ್ತರು ಹೇಳ್ತಾರೆ ಪ್ರಿಯರೇ. ಆ ಒಂದು ಪಾಪಿಯ ನಿಮಿತ್ತವಾಗಿ, ಆ ಒಂದು ದ್ರೋಹಿಯ ನಿಮಿತ್ತವಾಗಿ, ದೇವರಿಂದ ದೂರ ಆಗಿರುವಂತ ವ್ಯಕ್ತಿಯ ನಿಮಿತ್ತವಾಗಿ ಪರಲೋಕದಲ್ಲಿ ಸಂತೋಷ ದೇವರಿಗೆ. ಯಾಕೆಂತಂದರೆ ನಂಬಿಗಸ್ತರಾಗಿ ಅನೇಕರು ದೇವರ ಬಳಿಯಲ್ಲಿ ಇದ್ದಾಗ್ಯೂ, ನಂಬಿಗಸ್ತರಾಗಿ ಅನೇಕರು ದೇವರ ಸಮ್ಮುಖದಲ್ಲಿ ದೇವರನ್ನು ಆರಾಧಿಸುವವರಾಗಿ, ದೇವರ ಮಾತುಗಳನ್ನು ಕೇಳುವವರಾಗಿ ಇದ್ದಾಗ್ಯೂ ಪ್ರಿಯರೇ, ದೇವರಿಂದ ದೂರ ಆಗಿರುವಂತವರ ಕಡೆಗೆ ದೇವರ ದೃಷ್ಟಿ ಇರುವಂತದ್ದಾಗಿದೆ. ದೇವರ ಒಂದು ಆಸೆ, ದೇವರ ಒಂದು ಸಂಕಲ್ಪ, ದೇವರ ಒಂದು ಆಲೋಚನೆ ಎಂತದ್ದು ಅಂತಂದ್ರೆ ಪ್ರಿಯರೇ, ತನ್ನ ಬಳಿಯಲ್ಲಿ 100 ಕುರಿಗಳಿದ್ದಾಗ ಒಂದು ಕುರಿ ತಪ್ಪಿ ಹೋದರೆ, ಇಲ್ಲ ನನ್ನ ಹತ್ರ 99 ಕುರಿಗಳಿದ್ದಾವೆ ಎಂದು 99 ಕುರಿಗಳನ್ನು ನೋಡಿ ಸಂತೋಷ ಪಡುವಂತ ದೇವರಲ್ಲ. ನನ್ನ ಬಳಿಯಲ್ಲಿ 99 ಕುರಿಗಳಿದಾವಲ್ಲ, ಒಂದೇ ಕುರಿ ತಾನೇ ಹೋಗಿರೋದು, ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ದೆ ಅದಕ್ಕೋಸ್ಕರ ಕಷ್ಟ ಪಡದೆ ಇರುವಂತವರಲ್ಲ ಪ್ರಿಯರೇ ನಮ್ಮ ತಂದೆಯಾದಂತ ದೇವರು. ಎಂತಹ ದೇವರು ಅಂತಂದ್ರೆ, ಸಂಪೂರ್ಣವಾದ ಪ್ರೀತಿ ಎಂಬಂತ ಬಂಧನೆಯನ್ನು ಹೊಂದಿದಂತ ದೇವರು. ಸಂಪೂರ್ಣವಾದಂತ ಪ್ರೀತಿ. ಆ ಸಂಪೂರ್ಣವಾದಂತ ಪ್ರೀತಿ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತಂದ್ರೆ ಪ್ರಿಯರೇ, ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು, ಎಲ್ಲರೂ ದೇವರ ಸಮ್ಮುಖಕ್ಕೆ ಬರಬೇಕೆನ್ನುವಂಥದ್ದು ದೇವರ ಸಂಕಲ್ಪ. ಅಂತಹ ಶ್ರೇಷ್ಠವಾದ ದೃಢವಾದಂತ ಸಂಕಲ್ಪವನ್ನು ನಮ್ಮ ತಂದೆಯಾದಂತ ದೇವರು ಹೊಂದಿರಬೇಕಾದ್ರೆ ಪ್ರಿಯರೇ, ಆ ದೇವರ ಮಕ್ಕಳಾಗಿರುವಂತ ನಾವು ಆ ಸಂಕಲ್ಪವನ್ನ ಎಷ್ಟರವರೆಗೆ ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮಿಂದ ಆಗ್ತಿದೆ. ದಟ್ಸ್ ದ ಕಂಪ್ಲೀಟ್ ಲವ್. ದೇವರದು ಸಂಪೂರ್ಣವಾದಂತ ಪ್ರೀತಿ. ಆ ಸಂಪೂರ್ಣವಾದಂತ ಪ್ರೀತಿಯಲ್ಲಿರುವಂತ ನಾವು ಪ್ರಿಯರೇ, ಆ ಸಂಪೂರ್ಣವಾದಂತ ಪ್ರೀತಿಗೋಸ್ಕರ ಕಾಯುತ್ತಿರುವಂತ ದೇವರಿಗೆ ನೀವು ಏನ್ ಮಾಡಕ್ಕಾಗತ್ತೆ ಅಂತಂದ್ರೆ ಪ್ರಿಯರೇ, ನಾಶನದ ಮಾರ್ಗದಲ್ಲಿ ಇರುವಂತವರನ್ನ, ಹೋಗುತ್ತಿರುವಂತವರಲ್ಲಿ ಕೆಲವರನ್ನಾದರೂ ರಕ್ಷಿಸುವಂತ ಬಾಧ್ಯತೆ, ಕೆಲವರನ್ನಾದರೂ ಕಾಪಾಡುವಂತಹ ಒಂದು ಕೆಲಸ ನಾವು ಮಾಡುವವರಾಗಿರಬೇಕು ಪ್ರಿಯರೇ. ಇದು ದೇವರ ಪ್ರೀತಿಯ ಕೆಲಸ, ದೇವರು ಇಷ್ಟಪಡುವಂತ ಕೆಲಸ, ಈ ಲೋಕದಲ್ಲಿ ದೇವರು ಮೆಚ್ಚುವಂತ ಕೆಲಸ, ದೇವರು ಇಷ್ಟಪಡುವಂತ ಕೆಲಸ, ದೇವರಿಗೆ ಯೋಗ್ಯಕರವಾಗಿರುವಂತದ್ದು ಏನಾದ್ರೂ ಇದೆಯಾ ಅಂತಂದ್ರೆ ಪ್ರಿಯರೇ, ಒಬ್ಬ ಪಾಪಿಯನ್ನು ದೇವರ ಕಡೆಗೆ ನಡೆಸುವುದು. ಒಂದು ಪಾಪಿಯನ್ನು ದೇವರ ಕಡೆಗೆ ನಡೆಸುವಂತ ಕಾರ್ಯಕ್ರಮ ದೇವರಿಗೆ ಬಹಳ ಇಷ್ಟವಾದಂಥದ್ದು. ಯಾಕೆಂತಂದರೆ ಎಲ್ಲದರ ಮೇಲೆ ನೀವು ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಯಾಕಂತಂದ್ರೆ ಈ ಪ್ರೀತಿ ಸಂಪೂರ್ಣವಾದಂತಹ ಬಂಧನೆಯನ್ನು ಕೊಡುವಂತದ್ದಾಗಿದೆ, ಸಂಪೂರ್ಣವಾದಂತ ಬಂಧವನ್ನು ಕೊಡುವಂತದ್ದಾಗಿದೆ. ಈ ದೇವರ ಜೊತೆಗೆ ನಮಗಿರಬೇಕಾಗಿರುವಂತ ಬಂಧ ಎಂತಹ ಬಂಧವಾಗಿರಬೇಕು ಅಂತಂದ್ರೆ ಪ್ರಿಯರೇ, ಸಂಪೂರ್ಣವಾದಂತ ಬಂಧ. ದಿ ಕಂಪ್ಲೀಟ್ ಲವ್, ದ ಹೋಲ್ ಲವ್ ಹೇಗಿರಬೇಕು ಅಂತಂದ್ರೆ ಪ್ರಿಯರೇ, ದೇವರ ವಿಷಯದಲ್ಲಿ ನಮ್ಮ ಪ್ರೀತಿ ಪ್ರಿಯರೇ ಕಂಪ್ಲೀಟ್ ಆಗಿರಬೇಕು. ಎಲ್ಲಿ ಯಾವುದೇ ರೀತಿಯಾದಂತ ಕೊರತೆಗಳಿರಬಾರದು, ಎಲ್ಲಿಯೂ ಯಾವುದೇ ರೀತಿಯಾದಂತ ಹೆಚ್ಚು ಕಡಿಮೆಗಳಿರಬಾರದು ಪ್ರಿಯರೇ. ಕಂಪ್ಲೀಟ್ ಲವ್ ಅಲ್ಲಿರಬೇಕು ನಾವು ದೇವರ ವಿಷಯದಲ್ಲಿ. ಯಾಕೆಂತಂದ್ರೆ ದೇವರು ಸಂಪೂರ್ಣನು. ನಾವು ಓದಿಕೊಂಡ ಹಾಗೆ, ನಮಗೆ ಸತ್ಯವೇದದಲ್ಲಿ ದೇವರು ಬರೆಸಿರುವ ಹಾಗೆ, ನಾನು ಪರಿಶುದ್ಧನಾಗಿರುವುದರಿಂದ, ನಮ್ಮ ತಂದೆ ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕೆಂದು ದೇವರು ಹೇಳುವುದು ಸತ್ಯವಾದಂತ ಮಾತಾದರೆ, ದೇವರು ಪರಿಪೂರ್ಣನಾಗಿರುವುದರಿಂದ, ದೇವರು ಸಂಪೂರ್ಣನಾಗಿರುವುದರಿಂದ, ಆ ಸಂಪೂರ್ಣತೆಗೆ ಹುಟ್ಟಿರುವಂತ ನಾವೆಲ್ಲರೂ ಕೂಡ ಪ್ರಿಯರೇ ಸಂಪೂರ್ಣ ಪ್ರೀತಿ ಉಳ್ಳವರಾಗಿರಬೇಕು. ಇದು ಸತ್ಯವೇದ ನಮಗೆ ಬೋಧಿಸುತ್ತಿರುವಂತ ವಾಕ್ಯ. ಮತ್ತೆ ಆ ಸಂಪೂರ್ಣತೆ ಎಲ್ಲಿಂದ ಸಿಗುತ್ತೆ? ಆ ಸಂಪೂರ್ಣತೆ ಹೇಗೆ ಸಿಗುತ್ತೆ ಅಂತಂದ್ರೆ
ಪ್ರೀತಿ. ಈ ಪ್ರೀತಿಯಲ್ಲಿರುವಂತ ಲಕ್ಷಣವೇನು ಅಂತಂದ್ರೆ ಪ್ರಿಯರೇ, ಈ ಪ್ರೀತಿ ಎನ್ನುವಂಥದ್ದು ಸಂಪೂರ್ಣವಾಗಿ ಮಾಡುವಂತದ್ದಾದರೆ ಈ ಪ್ರೀತಿಯಲ್ಲಿರುವಂತ ಮತ್ತೊಂದು ಗುಣಲಕ್ಷಣ ಶಾಶ್ವತವಾಗಿರುವಂತದ್ದಾಗಿದೆ. ಈ ಪ್ರೀತಿ ಶಾಶ್ವತವಾಗಿರುವಂತದ್ದಾಗಿದೆ ಈ ಪ್ರೀತಿ. ಹಾಗಾಗಿ ಪ್ರಿಯರೇ, ಎಷ್ಟು ಮಂದಿಯನ್ನ ನಾವು ದೇವರ ಕಡೆಗೆ ನಡೆಸೋದಕ್ಕೆ ನಮ್ಮಿಂದ ಆಗ್ತಿದೆ, ಎಷ್ಟು ಮಂದಿಯನ್ನ ದೇವರ ಸಮ್ಮುಖದಲ್ಲಿ ನಿಲ್ಲಿಸುವುದಕ್ಕೆ ನಮ್ಮಿಂದ ಆಗ್ತಿದೆ ಪ್ರಿಯರೇ. ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾದಂತ ಗಂಭೀರವಾದಂತ ಪ್ರಶ್ನೆ, ದೇವರೇ ನಿನ್ನ ಮುಂದೆ ಇಂಥವರನ್ನು ನಿಲ್ಲಿಸಿದ್ದೇನೆ ಎಂದು ಗರ್ವವಾಗಿ ಧೈರ್ಯದಿಂದ, ದೇವರೇ ನಿನಗೋಸ್ಕರ ನಾನು ಇಂಥದ್ದನ್ನ ಮಾಡಿದ್ದೇನೆ ಎಂದು ಹೇಳೋದಕ್ಕೆ ನಮ್ಮಿಂದ ಸಾಧ್ಯವಾಗ್ತಿದೆಯಾ? ಪ್ರಿಯರೇ, ನಾವು ಅಂದುಕೊಳ್ಳಬಹುದು, ದೇವರಿಗೆ ನನ್ನ ವಿಷಯ ಎಲ್ಲ ಗೊತ್ತು, ವಾಯ್ಸ್ ಕಳಿಸ್ತಾರ. ಪ್ರಾಬ್ಲಮ್ ಇರ್ಬೇಕು. ಬ್ರದರ್ ವಾಯ್ಸ್ ಕೇಳ್ತಾ ಇಲ್ಲ. ಒಂದ್ ನಿಮಿಷ ಏನೋ ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ಅಲ್ಲೇ ಇಂಟರ್ನೆಟ್ ಹೋಗಿದೆ ಅನ್ಸುತ್ತೆ. ಸರ್ ಮ್ಯೂಕ್ ಆನ್ ಮೈಕ್ ಬಂದದೆ. ದಯವಿಟ್ಟು ಕ್ಷಮಿಸಬೇಕು, ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯ್ತು. ಸರ್ ಕೇಳಿಸ್ತಿದ್ಯಾ? ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯ್ತು. ಓಕೆ, ದೇವರು ಹೇಳುತ್ತಿರುವಂತದ್ದು ಪ್ರೀತಿ. ಅದು ಎಂತಹ ಪ್ರೀತಿ ಆಗಿರಬೇಕು? ಪ್ರೀತಿಯಲ್ಲಿರುವಂತಹ ಒಳ್ಳೆ ಗುಣಲಕ್ಷಣಗಳನ್ನು ಕುರಿತು ಸತ್ಯವೇದದಲ್ಲಿ ದೇವರು ಹೇಳಿರುವಂತಹ ವಚನವನ್ನ ನಾವು ನೋಡಿಕೊಂಡಿದ್ದೇವೆ. ನಿಜವಾಗ್ಲೂ ಪ್ರಿಯರೇ, ನಮ್ಮಲ್ಲಿರಬೇಕಾಗಿರುವಂತ ಪ್ರೀತಿ, ದೇವರು ನಮ್ಮಲ್ಲಿ ಕಾಣುವಂತ ಪ್ರೀತಿ ಎಂಥದ್ ಪ್ರೀತಿ ಅಂತಂದ್ರೆ ಶಾಶ್ವತವಾದಂತ ಪ್ರೀತಿ, ಒಂದು ಸಂಪೂರ್ಣವಾದಂತ ಪ್ರೀತಿ. ಈ ಸಂಪೂರ್ಣವಾದಂತ ಪ್ರೀತಿ ಬಹಳ ಶ್ರೇಷ್ಠವಾದಂಥದ್ದು, ಬಹಳ ಗುಣಮಟ್ಟದ ಒಂದು ಸ್ಥಿತಿಯಲ್ಲಿರುವಂತದ್ದು ಪ್ರಿಯರೇ. ಯಾಕಂತಂದ್ರೆ ನಮ್ಮಲ್ಲಿ ಏನೇ ಇರಬಹುದು, ನಮ್ಮಲ್ಲಿ ಹೇಳಿಕೊಳ್ಳುವುದಕ್ಕೆ ದೊಡ್ಡ ದೊಡ್ಡ ಗುಣಲಕ್ಷಣ, ಒಳ್ಳೆ ಪ್ರಸಂಗ ಮಾಡ್ತಾರೆ ಸರ್ ಇವರು, ದೇವ್ರ ಸೇವೆ ಅಂತಂದ್ರೆ ಕೈ ಬಿಚ್ಚಿ ಕೊಡ್ತಾರೆ ಸರ್, ದೇವರ ಕೆಲಸ ಅಂತಂದ್ರೆ ಬಂದು ಕೆಲಸ ಮಾಡ್ತಾರೆ ಅವರು, ಎಲ್ಲ ಹೇಳ್ಕೊಳ್ಳೋದಕ್ಕೆ ಒಳ್ಳೆ ಒಳ್ಳೆ ಗುಣಲಕ್ಷಣಗಳು ನಮ್ಮ ಬಳಿಯಲ್ಲಿ ಇರಬಹುದು ಪ್ರಿಯರೇ. ಆದರೆ ಈ ಎಲ್ಲಾ ಗುಣಲಕ್ಷಣಗಳು ನಮ್ಮಲ್ಲಿ ಇದ್ದಾಗ್ಯೂ ನಮ್ಮಲ್ಲಿ ನಮ್ಮನ್ನು ಸಂಪೂರ್ಣರನ್ನಾಗಿ, ನಮ್ಮನ್ನು ಸಂಪೂರ್ಣತೆಯ ಕಡೆಗೆ ನಡೆಸುವಂತದ್ದು ಒಂದೇ ಒಂದಂತೆ ಪ್ರಿಯರೇ, ಅದು ಪ್ರೀತಿ. ಅದು ಪ್ರೀತಿ. ಅಂತಹ ಪ್ರೀತಿಯ ಲಕ್ಷಣ, ಅಂತಹ ಪ್ರೀತಿಯ ಗುಣಗಳು, ಅಂತಹ ಪ್ರೀತಿಯ ಉದ್ದೇಶಗಳು ನಮ್ಮಲ್ಲಿರಬೇಕು. ನಮ್ಮಲ್ಲಿ ಪ್ರೀತಿ ಇದ್ದರೆ ಇರುವಂತ ಲಕ್ಷಣಗಳು ಹೇಗಿರ್ತವೆ, ನಮ್ಮಲ್ಲಿ ಪ್ರೀತಿ ಇದ್ದರೆ ಇರುವಂತ ಗುಣಗಳು ಹೇಗಿರ್ತವೆ ಅಂತಂದ್ರೆ ಪ್ರಿಯರೇ, ಪ್ರೀತಿ ಅನೇಕರನ್ನು ದೇವರ ಕಡೆಗೆ ನಡೆಸುವಂತ ಪ್ರೀತಿ ಆಗಿರುತ್ತೆ. ಯಾಕಂತಂದ್ರೆ ಇದು ದೇವರಿಗೆ ಇಷ್ಟ ಆಗಿರುವಂತ ಕೆಲಸ, ಇದು ದೇವರು ಮೆಚ್ಚುವಂತ ಕೆಲಸ, ದೇವರಿಗೆ ಮೆಚ್ಚುಗೆಯಾಗಿರುವಂತ ಕೆಲಸ. ಅದೇ 15ನೇ ಅಧ್ಯಾಯದಲ್ಲಿ ಪ್ರಿಯರೇ, ಲೂಕನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 3-4 ವಚನಗಳಲ್ಲಿ ಇರುವಂತ ವಾಕ್ಯವನ್ನು ನಾವು ಓದೋಣ. 15ನೇ ಅಧ್ಯಾಯ 3-4 ವಚನಗಳು.
ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಸಿಕ್ಕಿದ ಮೇಲೆ ಸಿಕ್ಕಿದ ಮೇಲೆ ಅವನು ಸಂತೋಷ ಓದಿ. ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು, ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಯೇಸು ಕ್ರಿಸ್ತರವರು ಹೇಳುತ್ತಿರುವಂತ ಸಾಮ್ಯದ ಉದ್ದೇಶ ನಮ್ಗೆ ಅರ್ಥ ಆಗುವುದಾದರೆ ಪ್ರಿಯರೇ, ಯೇಸು ಕ್ರಿಸ್ತರು ಹೇಳಿರುವಂತ ಸಾಮ್ಯದ ಒಂದು ಪರಮಾರ್ಥ ನಮಗೆ ಗೊತ್ತಾಗಿದೆ. ಏನಂತಂದ್ರೆ, ಕಳೆದು ಹೋಗಿರುವಂತ ಒಂದು ಕುರಿಗೋಸ್ಕರ ಹೋಗುತ್ತಿದ್ದಾರೆ ಯೇಸು ಕ್ರಿಸ್ತ ತನ್ನ ಕುರುಬನು. ತಪ್ಪಿ ಹೋಗಿರುವಂತ ಒಂದು ಕುರಿಗೋಸ್ಕರ ಕುರುಬನು ಓಡೋಗ್ತಿದ್ದಾನೆ. ಯಾಕಂತಂದ್ರೆ ಈ 99 ಕುರಿಗಳು ತಪ್ಪಿ ಹೋಗಲಿಲ್ಲ. ಈ 99 ಕುರಿಗಳು ದೇವರ ವಿಷಯದಲ್ಲಿ ನಂಬಿಗಸ್ತರಾಗಿದ್ದಾರೆ. ಈ 99 ಕುರಿಗಳನ್ನ ಕೆಲವೊಮ್ಮೆ ನಾಯಕನು ಬಿಟ್ಟು ಹೋದರೂ, ಕುರುಬನು ಇಲ್ಲದೆ ಹೋದರೂ ಕೂಡ ಕುರಿಗಳು ತಪ್ಪೋಗದಿರುವಂತ ಸ್ಥಿತಿಯಲ್ಲಿದ್ದಾವೆ. ಆದರೆ ಈ ತಪ್ಪಿ ಹೋದಂತ ಕುರಿಯ ವಿಷಯದಲ್ಲಿ ದೇವರಿಗೆ ಚಿಂತೆ ಜಾಸ್ತಿ. ಆದ್ರೆ ಕ್ರಿಸ್ತಿಯ ಜೀವನದಲ್ಲಿ, ಕ್ರಿಸ್ತಿಯ ಸಮಾಜದಲ್ಲಿರುವಂತಹ ದೌರ್ಭಾಗ್ಯವಾದಂತ ಪರಿಸ್ಥಿತಿ ಏನಂತಂದ್ರೆ ಪ್ರಿಯರೇ, ಯೇಸು ಕ್ರಿಸ್ತರವರ ಸಾಮ್ಯದಲ್ಲಿ 99 ಕುರಿಗಳು ಉಳಿದು ಒಂದು ಕುರಿ ತಪ್ಪೋಗಿದೆ. ಆದ್ರೆ ಇವತ್ತಿನ ಸಿಚುವೇಶನ್ ಹೇಗಿದೆ ಅಂತಂದ್ರೆ ಪ್ರಿಯರೇ, ಒಂದು ಕುರಿ ಮಾತ್ರ ಇಲ್ಲಿದೆ, 99 ಕುರಿಗಳು ತಪ್ಪೋಗ್ಬಿಟ್ಟಿದ್ದಾವೆ. ಅಂದ್ರೆ 100 ಮಂದಿ ದೇವರಿಗೆ ಬಂದಿದ್ದಾರೆ. ಆ 100 ಮಂದಿಯಲ್ಲಿ 99 ಮಂದಿನೂ ಕೂಡ ಕರಪ್ಟೆಡ್. 99 ಮಂದಿನೂ ಕೂಡ ಕರಪ್ಟೆಡ್. ಒಬ್ಬರೇ ಒಬ್ಬರು ಮಾತ್ರ ನಂಬಿಕೆ, ಭಯ, ಭಕ್ತಿ, ವಿಶ್ವಾಸ, ಪ್ರೀತಿ ಉಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ನಂಬಿಗಸ್ತರಾಗಿರುತ್ತಾರೆ. ನಿಜವಾಗ್ಲೂ ಪ್ರಿಯರೇ, ದೇವರ ವಿಷಯದಲ್ಲಿ ನಮ್ಮಲ್ಲಿರಬೇಕಾಗುವಂತ ಸಂಬಂಧಕ್ಕೆ ದೇವರಿಟ್ಟಿರುವಂತ ಹೆಸರೇ ಪ್ರೀತಿ. ಅದು ಸಂಪೂರ್ಣವಾದಂತ ಪ್ರೀತಿ. ಅದು ದೇವರಲ್ಲಿರುವಂತ ಪ್ರೀತಿ, ನಮ್ಮಲ್ಲಿಯೂ ಇರಬೇಕೆಂದು ದೇವರು ಬಯಸಿದಂತ ಪ್ರೀತಿ. ಆ ಪ್ರೀತಿಯಲ್ಲಿ ನಾವು ನಿಜವಾಗ್ಲೂ ಪ್ರಿಯರೇ ನಿರತರಾಗಿರುವುದಾದ್ರೆ ಪ್ರಿಯರೇ, ಈ ಲೋಕದಲ್ಲಿ ದೇವರ ಮಕ್ಕಳನ್ನು ದೇವರ ಕಡೆಗೆ ತರುವಂತ ಕೆಲಸಕ್ಕಿಂತ ಮಿಗಿಲಾದಂತ ಕೆಲಸ, ಹೆಚ್ಚಾದಂತ ಕೆಲಸ, ದೇವರನ್ನು ಸಂತೋಷ ಪಡಿಸುವಂತ ಕೆಲಸ ಮತ್ಯಾವುದೂ ಇಲ್ಲ. ದೇವರ ಉದ್ದೇಶ, ದೇವರ ಆಲೋಚನೆ ಏನಂತಂದ್ರೆ ಪ್ರಿಯರೇ, ಒಬ್ಬನೂ ನಾಶವಾಗಬಾರದು, ಒಬ್ಬನು ಕೆಟ್ಟೋಗಬಾರದು, ಒಬ್ಬರು ದೇವರಿಂದ ದೂರ ಆಗಬಾರದು. ಇದು ದೇವರ ಸಂಕಲ್ಪ, ಇದು ದೇವರ ಆಸೆ. ಪೇತ್ರನು ಬರೆದಂತ ಎರಡನೆಯ ಪತ್ರಿಕೆ 3ನೇ ಅಧ್ಯಾಯ, ಪೇತ್ರನು ಬರೆದಂತ 2ನೇ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಚನವನ್ನ ನಾವು ಓದಿಕೊಳ್ಳೋಣ. 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು, ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ನಿಜವಾಗ್ಲೂ ಪ್ರಿಯರೇ, ಸತ್ಯವೇದವನ್ನು ನಾವು ಓದುವಾಗ, ಸತ್ಯವೇದವನ್ನು ನಾವು ಹುಡುಕುವಾಗ, ಪ್ರೀತಿಯನ್ನು ಕುರಿತಾದಂತ ಅನೇಕ ವಿಷಯಗಳು ಸತ್ಯವೇದದಲ್ಲಿ ನಾವು ಕಾಣಬಹುದು, ಸತ್ಯವೇದದಲ್ಲಿ ನಾವು ನೋಡಬಹುದು. ಯಾಕೆಂತಂದ್ರೆ ಈ ಪ್ರೀತಿ ಸತ್ಯವೇದದಲ್ಲಿ ನಮಗೆ ಕಾಣುವಂತ ಪ್ರೀತಿ ಸಾಮಾನ್ಯವಾದಂತ ಪ್ರೀತಿ ಅಲ್ಲ ಪ್ರಿಯರೇ. ಇದು ಮನುಷ್ಯರಲ್ಲಿ ಇರತಕ್ಕವಾದಂತ ಪ್ರೀತಿ ಅಲ್ಲ ಪ್ರಿಯರೇ. ಇದು ದೇವರ ಪ್ರೀತಿ, ದೇವರಲ್ಲಿರುವಂತ ಪ್ರೀತಿ, ದೇವರಲ್ಲಿ ಇರತಕ್ಕ ಪ್ರೀತಿ. ಆತನು ಸಂಪೂರ್ಣನಾಗಿರೋದರಿಂದ ನಾವೂ ಸಹ ಸಂಪೂರ್ಣರಾಗಿರಬೇಕೆಂದುಕೊಂಡಿರುವಂತದ್ದು ದೇವರ ಪ್ರೀತಿ. ಹಾಗಾಗಿ ಪ್ರಿಯರೇ, ದೇವರ ವಿಷಯದಲ್ಲಿ, ದೇವರ ಸಮ್ಮುಖದಲ್ಲಿ ಮರಿಯಾ ಸಿಸ್ಟರ್, ಓಕೆ, ದೇವರ ವಿಷಯದಲ್ಲಿ, ದೇವರ ಸಮ್ಮುಖದಲ್ಲಿ ನಮಗಿರಬೇಕಾಗಿರುವಂತಹ ಗಂಭೀರವಾದಂತಹ ಲಕ್ಷಣಗಳಲ್ಲಿ ಒಂದು
ಶಾಶ್ವತವಾದಂತ ಪ್ರೀತಿಯೊಂದಿಗೆ ಆ ಪ್ರೀತಿ ನಮಗೆ ಕೊಡುವಂತ ಮತ್ತೊಂದು ಗುಣವಾಗಿರುವಂತ ಸಂಪೂರ್ಣವಾದ ಪ್ರೀತಿ. ದೇವರಿಗೆ ಯಾವ ಪ್ರೀತಿ, ದೇವರಲ್ಲಿರುವಂತದ್ದು ಎಂತಹ ಪ್ರೀತಿ ಅಂತಂದ್ರೆ ಪ್ರಿಯರೇ, 100% ಲವ್. ಇಟ್ಸ್ 100% ಲವ್. ತಂದೆಯ ಬಳಿಗೆ ಕುಮಾರನು ಬಂದು, ಚಿಕ್ಕ ಮಗ ಬಂದು ಕೇಳಿದಾಗ, ಆಸ್ತಿ ನನಗ್ ಬೇಕು ಅಂತ ಕೇಳಿದಾಗ, ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗ ಹೋಗಿದ್ದಾನೆ ಅಂತಂದ್ರೆ 50% ಹೋಯ್ತು ಅಂತಂದ್ರೆ 100% ಅಲ್ಲಿ 50% ಹೋಯ್ತು. 50% ಹೋಗಿದ ತಕ್ಷಣ ತಂದೆಗೆ ಚಿಂತೆ ಆಗ್ಬಿಟ್ಟಿದೆ. ತಂದೆ ಕಾಯ್ತಿದ್ದಾನೆ ಇನ್ನೊಂದು 50%. ಯಾಕಂತಂದ್ರೆ ನನಗೆ ಸಂಪೂರ್ಣನು ನಾನು, ನನ್ನಲ್ಲಿರುವಂತ ಪ್ರೀತಿ ಸಂಪೂರ್ಣವಾದದ್ದು ಅಲ್ಲ. ನನ್ನ ಹತ್ರ ಇನ್ನೊಂದು ಮಗ ಇದಾನಲ್ಲ, ಅವನಲ್ಲಿ ಪ್ರೀತಿ ಇದೆಯಲ್ಲ, ಅವನಲ್ಲಿ ನಾನು ಪ್ರೀತಿ ಬಯಸಬಹುದಲ್ಲ ಅಂತಂದ್ರೆ ಇಲ್ಲ. ನನ್ನಲ್ಲಿ ಇರಬೇಕಾಗಿರುವಂತ ಪ್ರೀತಿ ಸಂಪೂರ್ಣವಾದಂತ ಪ್ರೀತಿ, ನಾನು ಬಯಸುವಂತ ಪ್ರೀತಿಯು ಸಹ ಸಂಪೂರ್ಣವಾದಂತ ಪ್ರೀತಿ. ಆ ಮಗನಿಗೋಸ್ಕರ ಕಾಯ್ತಿದ್ದಾನೆ ಕಾಯ್ತಿದ್ದಾನೆ ಕಾಯ್ತಿದ್ದಾನೆ. ಎಲ್ಲಿಯವರೆಗೂ ದೇವರು ಕಾಯ್ತಿದ್ದಾನೆ, ತಂದೆ ಕಾಯ್ತಿದ್ದಾನೆ ಅಂತಂದ್ರೆ ಪ್ರಿಯರೇ, ಮಗನು ತಿರುಗಿ ಬರುವವರೆಗೂ. ಮಗನು ತಿರುಗಿ ಬರುವವರೆಗೂ. ಬಂದ ತಕ್ಷಣ ಆ ಮಗನನ್ನು ನೋಡಿದ್ದೆ ತಂದೆ ಸಂತೋಷದಿಂದ ಸಂಭ್ರಮ ಪಡುತ್ತಿದ್ದಾನೆ. ಕಾರಣವೇನಂತಂದ್ರೆ, ಈಗ ನನಗೆ ಸಂತೋಷ, ಈಗ ನನಗೆ ತೃಪ್ತಿ, ಈಗ ನನಗೆ ಸುಖವಾಗಿರೋದಕ್ಕೆ ಸಾಧ್ಯ. ಯಾಕಂತಂದ್ರೆ ಇಷ್ಟು ದಿನ ನಾನು ಗಳಿಬಿಳಿಯಲ್ಲಿದ್ದೆ, ತೊಂದರೆಯಲ್ಲಿದ್ದೆ. ಕಾರಣವೇನಂತಂದ್ರೆ ನಾನು ಸಂಪೂರ್ಣನಾಗಿರುವಂತಹ ಆ ಒಂದು ಸಂತೃಪ್ತಿ ನನ್ನಲ್ಲಿರಲಿಲ್ಲ, ಆ ಒಂದು ಕಂಪ್ಲೀಟ್ನೆಸ್ ನನ್ನಲ್ಲಿ ಇರಲಿಲ್ಲ. ಹಾಗಾಗಿ ಪ್ರಿಯರೇ, ದೇವರ ಪ್ರೀತಿಯ ಲಕ್ಷಣಗಳು ಏನಂತಂದ್ರೆ ಸಂಪೂರ್ಣವಾದಂತ ಪ್ರೀತಿ ತೋರಿಸುವಂತದ್ದು, ಸಂಪೂರ್ಣವಾದಂತ ಪ್ರೀತಿ ತೋರಿಸುವಂತದ್ದು. ನಾವು ಅನೇಕ ಸಾರಿ ಕೆಲವರಿಗೆ ದೇವರ ವಾಕ್ಯವನ್ನು ಹೇಳಿ 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 ಕೊನೆಗೊಂದು ಮಾತು ಹೇಳ್ತೇವೆ, ಇವ್ನಿಗೆ ಎಷ್ಟು ಹೇಳಿದ್ರು ಕೂಡ ಅಷ್ಟೇ ಸರ್, ಇವನಿಗೆ ಎಷ್ಟು ಹೇಳಿದ್ರು ಕೂಡ ಅಷ್ಟೇ, ಇವನ್ ಬದಲಾಗಲ್ಲ, ಇವನ್ ಮಾತು ಕೇಳಲ್ಲ, ಎಷ್ಟು ಹೇಳಿದ್ರು ಕೂಡ ಇವನ್ ಅಷ್ಟೇ ಅಂತ ನಾವು ತುಂಬಾ ಬಾರಿ ಹೇಳ್ತಿರ್ತೇವೆ. ಆದ್ರೆ ದೇವ್ರು ಹೇಳುವಂತ ಮಾತೇನೋ ಗೊತ್ತಾ ಪ್ರಿಯರೇ? ದೇವ್ರು ಹೇಳುವಂತ ಮಾತೇನೋ ಗೊತ್ತಾ? ಯಾರನ್ನಾದ್ರೆ ನಾವು ಬಿಡ್ಬಿಟ್ಟಿದ್ದೇವೋ ಇವನಷ್ಟೇ ಅಂತ ಹೇಳ್ಬಿಟ್ಟು ದೇವ್ರ ಅಂತವನಿಗೋಸ್ಕರ ಕೂಡ ಕಾಯ್ಕೊಂಡು ನಿಂತಿರ್ತಾರೆ. ಬರ್ತಾನೆ ಬರ್ತಾನೆ ಬರ್ತಾನೆ. ಇಸ್ರಾಯೇಲ್ಯರ ವಿಷಯದಲ್ಲಿ ದೇವರು ಹೇಳುವಂತ ಒಂದು ಅದ್ಭುತವಾದಂತ ಮಾತಿದೆ ಪ್ರಿಯರೇ. ನನ್ನನ್ನು ದೂಷಿಸಿ ನನ್ನಿಂದ ದೂರ ಆಗಿ ಅಂತ ಮಕ್ಕಳಾಗಿರುವಂತ ನಿಮಗೋಸ್ಕರ ದಿನವೆಲ್ಲ ಕೈ ಚಾಚಿದ್ದೇನೆ ನಾನು ಎಂಬುದಾಗಿ ರೋಮಾಪುರದ ಪತ್ರಿಕೆಯಲ್ಲಿ ಪೌಲರವರು ಇಸ್ರಾಯೇಲ್ಯರ ಚರಿತ್ರೆಯನ್ನು ಮಾತನಾಡುತ್ತಾ ಆ ಒಂದು ಸಂದರ್ಭವನ್ನ ಅಲ್ಲಿ ಮೆನ್ಷನ್ ಮಾಡ್ತಾರೆ ಪ್ರಿಯರೇ. ದಿನವೆಲ್ಲ ಕೈ ಚಾಚಿ ನಾನು ನಿಂತಿದ್ದೇನೆ ಎಂಬುದಾಗಿ. ನಿಜವಾಗ್ಲೂ ಪ್ರಿಯರೇ, 10ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ ಕೊನೆಯ ವಚನ, 10ನೇ ಅಧ್ಯಾಯ ಕೊನೆಯ 2 ವಚನಗಳನ್ನು ಓದೋಣ. ಆದರೆ ಅವನು ಇಸ್ರಾಯೇಲ್ಯರನ್ನು ಕುರಿತು, ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತಾಡುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೇನೆಂದು ಹೇಳುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ಪೌಲರವರು ದೇವರ ಪ್ರೀತಿಯು ಇಸ್ರಾಯೇಲ್ಯರ ವಿಷಯದಲ್ಲಿ ಹೇಗಿದೆ ಎಂದು ವರ್ಣಿಸುತ್ತಾ, ನನಗೆ ಎದುರಾಡುತ್ತಿರುವಂತ ಜನರಿವರು, ನನಗೆ ಅವಿಧೇಯರಾಗಿರುವಂತ ಜನರಿವರು, ನನ್ನ ಮಾತುಗಳನ್ನ ಕೇಳದೇ ಇರುವಂತ ಜನರಿವರು, ಇಂತಹ ಜನರನ್ನು ಇಟ್ಟುಕೊಂಡಿರುವಂತ ನಾನು ಏನ್ ಮಾಡ್ತಿದ್ದೇನೆ ಪ್ರತಿದಿನ ಅಂತಂದ್ರೆ, ದಿನವೆಲ್ಲ ಅವರ ಕಡೆಗೆ ಕೈ ಚಾಚಿದ್ದೇನೆ ಅಂತ. ಯಾಕೆಂತಂದ್ರೆ ಪ್ರಿಯರೇ, ಅವರು ನನ್ನ ಬಳಿಗೆ ಬರ್ತಾರೆ. ನಾವು ಮೊದಲು ಮಾತನಾಡಿಕೊಂಡ ಹಾಗೆ, ನಿನ್ನೆ ಹೇಗೆ ದೇವರು ಇದ್ದಾರೋ ಇವತ್ತು ಹಾಗೆ ಇದ್ದಾರೆ, ನಾಳೆಯೂ ಕೂಡ ಹಾಗೆ ಇದ್ದಾರೆ, ನಿರಂತರವೂ ಹಾಗೆ ಇರುತ್ತಾರೆ ಎನ್ನುವಂತ ಮಾತು ಸತ್ಯವಾಗಿರುವಂತ ಮಾತಾದರೆ, ಇಸ್ರಾಯೇಲ್ಯರ ವಿಷಯದಲ್ಲಿ ಅವಿಧೇಯರಾಗಿರುವಂತವರ ಕಡೆಗೆ ಕೈಚಾಚಿ ಇದೆ ಅವರಿಗೋಸ್ಕರ ಕಾಯುತ್ತಿರುವಂತ ತಂದೆಯಾದಂತ ದೇವರು, ಈ ದಿನದಲ್ಲೂ ದೇವರನ್ನು ನಂಬಿದ್ದೇವೆ, ಯೇಸು ಕ್ರಿಸ್ತನನ್ನ ನಂಬಿದ್ದೇವೆ, ಸತ್ಯವಾದಂತ ವಾಕ್ಯವನ್ನ ತಿಳಿದುಕೊಂಡಿದ್ದೇವೆ ಅಂತ ಹೇಳಿಕೊಳ್ಳುತ್ತಿರುವಂತವರಲ್ಲೂ ಕೂಡ ಪ್ರಿಯರೇ, ಅನೇಕರಾಗಿರುವಂತ ನಾವು ಅನೇಕ ವಿಷಯಗಳಲ್ಲಿ ದೇವರಿಗೆ ಅವಿಧೇಯರಾಗಿರುತ್ತೇವೆ. ಅವಿಧೇಯತೆ ದೇವರಿಗೆ ಹೇಯವಾಗಿರುವಂತದ್ದು. ಅಂತ ಹೇಯವಾದಂತ ಗುಣಗಳು ನಮ್ಮಲ್ಲಿ ಇದ್ದಾಗ್ಯೂ ಕೂಡ ದೇವರು ನಮಗೋಸ್ಕರ ಕಾಯ್ತಿದ್ದಾರೆ, ದೇವರು ನಮಗೋಸ್ಕರ ಕರಗಳನ್ನ ಚಾಚುತ್ತಿದ್ದಾರೆ. ನನ್ನ ಬಳಿಗೆ ಬನ್ನಿ,
ನಾನು ನಿಮ್ಗೋಸ್ಕರ ಕರಚಾಚ್ತಿದ್ದೇನೆ. ಯಾಕಂತಂದ್ರೆ ನನ್ನಲ್ಲಿರುವಂತ ಪ್ರೀತಿ ಅಂತದ್ದು ನಿಮ್ಮನ್ನ ಬಿಟ್ಕೊಡದೆ ಇರುವುದಕ್ಕೆ ಆಗ್ತಿಲ್ಲ. ನನಗೆ ಬಿಟ್ಕೊಡೋದಕ್ಕೆ ನನ್ನಿಂದ ಆಗ್ತಿಲ್ಲ. ನಿಮ್ಮನ್ನು ಬಿಡದೆ ಇರುವಂತ ಪ್ರೀತಿ, ನಿಮ್ಮನ್ನು ಕಾಪಾಡುವಂತ ಪ್ರೀತಿ, ನಿಮ್ಮನ್ನು ಬದುಕಿಸುವಂತ ಪ್ರೀತಿ, ನಿಮ್ಮನ್ನು ಕ್ಷಮಿಸುವಂತ ಪ್ರೀತಿ, ನೀವು ಬಿದ್ದು ಹೋದಾಗ ಮೇಲೆತ್ತುವಂತ ಪ್ರೀತಿ, ನಿಮ್ಮನ್ನು ಸ್ವಸ್ಥ ಮಾಡುವಂತ ಪ್ರೀತಿ, ನಿಮ್ಮ ಹಿಂದೆ ನಿಂತು ನಿಮ್ಮನ್ನು ಬಲಪಡಿಸುವಂತ ಪ್ರೀತಿ. ಈ ರೀತಿ ನಾವು ಹೇಳಿಕೊಂಡು ಹೋದರೆ ಪ್ರಿಯರೇ, ಆ ಪ್ರೀತಿಯ ಗುಣಲಕ್ಷಣಗಳು ಅತ್ಯುನ್ನತವಾಗಿವೆ. ದೇವರ ಪ್ರೀತಿಯ ಗುಣಲಕ್ಷಣಗಳು ಅದು ಶ್ರೇಷ್ಠವಾಗಿವೆ ಪ್ರಿಯರೇ. ಆ ಶ್ರೇಷ್ಠವಾದ ಗುಣಮಟ್ಟದಲ್ಲಿರುವಂತ ಪ್ರೀತಿಯಲ್ಲಿರುವಂತ ಸಾರವೇ ಸಂಪೂರ್ಣವಾದಂತ ಪ್ರೀತಿ. ಪ್ರಿಯರೇ, ಆಪಲ್ ನಾವು ಸ್ಕ್ವೀಸ್ ಮಾಡಿದ್ವಿ, ಆಪಲ್ ನಾವು ಹಿಂಡಿದ್ವಿ ಅಂತ ಅಂದ್ಕೊಳ್ಳಿ, ಏನ್ ಬರುತ್ತೆ ಒಳಗಿಂದ? ಆ ಒಳಗಿಂದ ಬರುವಂತದ್ದನ್ನ ಏನಂತ ಹೇಳ್ತೇವೆ ನಾವು? ಆಪಲ್ ಜ್ಯೂಸ್ ಅಂತೀವಿ. ಆರೆಂಜ್ ನ ಹಿಂಡಿದೀವಿ ಅಂತ ಅಂದ್ಕೊಳ್ಳಿ, ಆರೆಂಜ್ ಒಳಗಿಂದ ಏನ್ ಬರುತ್ತೆ ನಮಗೆ? ಆರೆಂಜ್ ಜ್ಯೂಸ್. ಅದರಲ್ಲಿರುವಂತ ಫ್ಲೇವರ್, ಅದರಲ್ಲಿರುವಂತ ಲಕ್ಷಣಗಳು, ಅದರಲ್ಲಿರುವಂತ ಕ್ವಾಲಿಟೀಸ್ ಹೊರಗೆ ಬರುತ್ತೆ. ಅದು ಎಲ್ಲರಿಗೂ ಇಷ್ಟ ಆಗತ್ತೆ. ಈ ರೀತಿ ಪ್ರತಿಯೊಂದು ಹಣ್ಣಲ್ಲೂ ಕೂಡ ಅದರದೇ ಆದಂತ ಕೆಲವೊಂದು ಗುಣಗಳಿದಾವೆ, ಅದರದೇ ಆದಂತ ರುಚಿ ಇದೆ, ಅದರದೇ ಆದಂತ ಕೆಲವೊಂದು ಗುಣಮಟ್ಟಗಳಿದಾವೆ. ಅದು ಹೊರಗ್ ಬರುತ್ತೆ. ಅದನ್ನ ಸ್ಕ್ವೀಸ್ ಮಾಡಿದಾಗ ಅದನ್ನ ಹೊರಗ್ ಬರುತ್ತೆ. ದೇವರೆನ್ನುವಂತ ಮಹಾಶಕ್ತಿಯನ್ನು, ದೇವರೆನ್ನುವಂತ ಒಂದು ವ್ಯಕ್ತಿಯನ್ನು ಒಂದು ವೇಳೆ ನಾವು ಸ್ಕ್ವೀಸ್ ಮಾಡಿದರೆ, ಒಂದು ವೇಳೆ ಆತನಲ್ಲಿರುವಂತ ಲಕ್ಷಣಗಳೇನು, ಆತನಲ್ಲಿರುವಂತ ಗುಣಗಳೇನು ಎಂದು ಒಂದು ವೇಳೆ ನಾವು ಆತನನ್ನ ಹಿಂಡುವುದಾದರೆ ಪ್ರಿಯರೇ, ಆ ದೇವರಿಂದ ಹೊರಬರುವಂತದ್ದು ಪ್ರೀತಿ ಒಂದೇನಾ ಅಂತಂದ್ರೆ ಪ್ರಿಯರೇ, ಪ್ರೀತಿಯಲ್ಲಿ ಅನೇಕ ಸಬ್ ಡಿವಿಷನ್ಸ್ ಇದಾವೆ ಪ್ರಿಯರೇ. ಆ ಸಬ್ ಡಿವಿಷನ್ಸ್ ಅಲ್ಲಿ ಒಂದನ್ನ ಈ ಒಂದು ದಿನದಲ್ಲಿ ನಾವು ಮಾತನಾಡಿಕೊಳ್ಳುತ್ತಿದ್ದೇವೆ. ಸಂಪೂರ್ಣವಾದ ಪ್ರೀತಿಯಲ್ಲಿರುವಂತ ಕೆಲವು ಲಕ್ಷಣ, ಉತ್ತಮವಾದಂತ ಲಕ್ಷಣಗಳಲ್ಲಿ ಮತ್ತೊಂದು ಲಕ್ಷಣವೇ ಪ್ರಿಯರೇ ಸಂಪೂರ್ಣವಾದಂತ ಪ್ರೀತಿ, ದ ಕಂಪ್ಲೀಟ್ ಲವ್. ಆ ಸಂಪೂರ್ಣವಾದಂತ ಪ್ರೀತಿ ನಮ್ಮಲ್ಲಿದೆಯಾ ಪ್ರಿಯರೇ? ನಮ್ಮಲ್ಲಿದೆಯಾ? ನಿಜವಾಗ್ಲು ನಮ್ಮನ್ನು ದೇವರು ಒಂದು ವೇಳೆ ಒಂದು ಕಡೆಗೆ ನಿಲ್ಲಿಸಿ ನಮ್ಮನ್ನು ಒಂದು ವೇಳೆ ಸ್ಕ್ವೀಸ್ ಮಾಡಿದರೆ, ನಮ್ಮನ್ನು ಒಂದು ವೇಳೆ ಹಿಂಡಿದರೆ, ನಮ್ಮಿಂದ ಹೊರಬರುವಂತದ್ದು ಏನು? ಪ್ರೀತಿ ಹೊರಬರ್ತಿದೆಯಾ? ದೇವರಲ್ಲಿರುವಂತಹ ಒಂದು ಸಂಪೂರ್ಣವಾದಂತ ಪ್ರೀತಿ ನಮ್ಮಲ್ಲೂ ಇರಬೇಕೆಂದು ದೇವರು ಆಶಿಸಿ ಬಯಸಿದಂತಹ ಆ ಸಂಪೂರ್ಣವಾದಂತ ಪ್ರೀತಿನ ನಮ್ಮಿಂದ ಹೊರಬರುತ್ತಾ? ಇಲ್ಲಂತಂದ್ರೆ ದೇವರಿಗೆ ಅಸಹ್ಯವಾಗಿರುವಂತ, ದೇವರು ತೃಣೀಕರಿಸುವಂತ, ದೇವರಿಗೆ ಹೇಯವಾಗಿರುವಂತ ಅವಿಧೇಯತೆ, ದೇವರ ಮಾತುಗಳಿಗೆ ಅಸಡ್ಡೆ ಮಾಡುವಂತ ಒಂದು ಗುಣ, ದೇವರಿಂದ ಎಷ್ಟೇ ಮಾತುಗಳು ಕೇಳಿದಾಗ್ಯೂ ಕೂಡ ದೇವರಿಂದ ದೂರ ಆಗುವಂತ ಒಂದು ದೌರ್ಭಾಗ್ಯವಾದಂತ ಸ್ಥಿತಿ, ಹಾಗೆ ನಾವಿದ್ದೇವ ಪ್ರಿಯರೇ? ಪೌಲರು ಹೇಳ್ತಾರೆ, ನಿಂತಿದ್ದೇನೆಂದು ನೆನೆಸುವವನು, ಸತ್ಯವಾಕ್ಯವನ್ನು ತಿಳಿದಿದ್ದೇನೆ ಎಂದು ನೆನೆಸುವವನು, ಸತ್ಯವೇದದಲ್ಲಿರುವಂತ ಅನೇಕ ಗೂಢಾರ್ಥಗಳನ್ನು ತಿಳಿದಿದ್ದೇನೆ ಎಂದುಕೊಳ್ಳುವವನು, ಸತ್ಯವಾಕ್ಯದಲ್ಲಿರುವಂತ ಶ್ರೇಷ್ಠತೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದುಕೊಳ್ಳುವಂತವನು, ಅಂತವನು ಏನ್ ಮಾಡಬೇಕು ಅಂತೆ? ಬೀಳದಂತೆ ಕಾಪಾಡಿಕೊಳ್ಳಬೇಕು. ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಕಾಪಾಡಿಕೊಳ್ಳಬೇಕು. ಸತ್ಯವೇದದ ಪರಿಜ್ಞಾನ ನನಗಿದೆ ಅಂತ ತಿಳಿದುಕೊಳ್ಳುವಂತವರೇ ಬೀಳದಂತೆ ಕಾಪಾಡಿಕೊಳ್ಳಬೇಕು. ದೇವರ ವಾಕ್ಯದ ಔನ್ನತ್ಯ, ದೇವರ ವಾಕ್ಯದ ಶ್ರೇಷ್ಠತೆ ನನಗೆ ಗೊತ್ತಾಗಿದೆ ಎಂದು ಒಂದು ವೇಳೆ ಅಂದುಕೊಂಡ್ರೆ ಪ್ರಿಯರೇ, ಅದನ್ನ ಕಾಪಾಡಿಕೊಳ್ಳುವವರಾಗಿರಬೇಕು ನಾವು. ಅನೇಕರು ದೇವರ ವಾಕ್ಯವನ್ನು ಕೇಳಿ ದೇವರ ಒಂದು ಸತ್ಯವಾದಂತ ಮಾರ್ಗದ ಕಡೆಗೆ ಬಂದ ನಂತರ ಅನೇಕರು ಮಾಡುತ್ತಿರುವಂತ ತಪ್ಪಾದಂತ ಕೆಲಸವೇ ನನಗೆಲ್ಲ ಗೊತ್ತು, ನಾನು ಏನು ಮಾಡ್ಬೇಕಾಗಿಲ್ಲ, ಹೀಗಿದ್ಬಿಟ್ರೆ ಸಾಕು. ಯಾಕಂತಂದ್ರೆ ನನಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ಸತ್ಯ ಜ್ಞಾನ ನನಗೆ ಗೊತ್ತಾಗ್ಬಿಟ್ಟಿದೆ, ಸತ್ಯವಾಕ್ಯ ನನಗೆ ಗೊತ್ತಾಗ್ಬಿಟ್ಟಿದೆ, ನಾನು ಹೀಗಿದ್ದು ಬಿಡ್ತೇನೆ. ನೋ, ನೆವರ್. ದೇವರ ವಿಷಯದಲ್ಲಿ ಯಾವತ್ತೂ ಕೂಡ ಪ್ರಿಯರ ಆಲಸ್ಯ ಸ್ವಭಾವವುಳ್ಳವರಾಗಿ ನಾವಿರಬಾರದು. ದೇವರ ವಿಷಯದಲ್ಲಿ ಯಾವತ್ತಿಗೂ ಕೂಡ ಪ್ರಿಯರೇ ನಾವು ಕೇವಲವಾಗಿ, ಕಡಿಮೆಯಾಗಿ, ಚೀಪಾಗಿ ಯಾವತ್ತು ಥಿಂಕ್ ಮಾಡಬಾರದು ಪ್ರಿಯರೇ. ದೇವರ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾರುವಂಥದ್ದು, ದೇವರ ವಿಷಯದಲ್ಲಿ ನಾವು ಕೇಳಬೇಕಾರುವಂಥದ್ದು ಯಾವತ್ತಿಗೂ ಒಂದೇ ಒಂದು ಏನಂತಂದ್ರೆ, ದೇವರೇ ನನ್ನನ್ನು ಸರಿ ಮಾಡು. ಯಾವತ್ತು ನಾವು ಅಂದುಕೊಳ್ಳಬಾರದು ಐ ಆಮ್ ಪರ್ಫೆಕ್ಟ್,
ನಾನು ಪರ್ಫೆಕ್ಟ್ ಅಂತ ಯಾವತ್ತೂ ಅಂದುಕೊಳ್ಳಬಾರದು ಪ್ರಿಯರೇ. ದೇವರ ಸಮ್ಮುಖದಲ್ಲಿ ನಮ್ಮ ದಿನನಿತ್ಯದ ಪ್ರಾರ್ಥನೆ ಹೇಗಿರಬೇಕು ಅಂತಂದ್ರೆ, ದೇವರೇ, ನನ್ನಲ್ಲಿ ಏನಾದರೂ ತಪ್ಪಿದ್ದರೆ ನನ್ನನ್ನು ಸರಿ ಮಾಡು. ನಿನಗೆ ಅವಿಧೇಯನಾಗಿ ನಾನೊಂದು ವೇಳೆ ಇದ್ದರೆ ನನ್ನನ್ನು ಕ್ಷಮಿಸು. ನನ್ನಲ್ಲಿ ಆ ಅವಿಧೇಯತೆಯನ್ನು ತೆಗೆದು ಹಾಕಿ ವಿಧೇಯತೆ ಎನ್ನುವಂತ ಒಳ್ಳೆಯ ಗುಣಗಳನ್ನ ನನ್ನಲ್ಲಿ ತುಂಬಿಸು. ಇದು ನಮ್ಮ ಪ್ರಾರ್ಥನೆಯಾಗಿರಬೇಕು ಪ್ರಿಯರೇ. ಇದು ನಮ್ಮ ಒಂದು ವಿಜ್ಞಾಪನೆ ದೇವರ ಮುಂದೆ ಆಗಿರಬೇಕು. ಅನೇಕರು ಮಾಡುವಂತ ಕೆಲಸವೇನಂತಂದ್ರೆ ಪ್ರಿಯರೇ, ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ಚಿಂತೆ ಅವರಿಗೆ. ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ಪ್ರಾರ್ಥನೆ ಮಾಡಲ್ಲ ಸರ್. ಪ್ರಾರ್ಥನೆ ಬಹಳ ಗಂಭೀರವಾದಂಥದ್ದು, ಪ್ರಾರ್ಥನೆ ಬಹಳ ಬೆಳೆ ಉಳ್ಳಂತದ್ದು. ನಮ್ಮಲ್ಲಿ ಪ್ರೀತಿ ಹೇಗ್ ಬರುತ್ತೆ? ಆ ನಿರಂತರವಾದಂತ ಸಂಪೂರ್ಣವಾದ ಪ್ರೀತಿ ನಮ್ಮಲ್ಲಿ ಹೇಗೆ ಬರುತ್ತೆ? ಆ ಶಾಶ್ವತವಾದಂತ ಪ್ರೀತಿ ನಮ್ಮಲ್ಲಿ ಹೇಗೆ ನೆಲೆಗೊಳ್ಳುತ್ತೆ? ಆ ದೇವರ ಪ್ರೀತಿ ನಮ್ಮಲ್ಲಿ ಹೇಗೆ ಬರುತ್ತೆ ಅಂತಂದ್ರೆ ಪ್ರಿಯರೇ, ಪ್ರಾರ್ಥನೆಯ ಜೀವನ ನಮ್ಮಲ್ಲಿ ಇಲ್ಲದೆ ಹೋದರೆ ನಮ್ಮಲ್ಲಿ ಅಂತಹ ಪ್ರೀತಿಯ ಲಕ್ಷಣಗಳು ಬರಲು ಸಾಧ್ಯವಿಲ್ಲ. ಪ್ರಾರ್ಥನೆಯ ಜೀವನ ನಮ್ಮಲ್ಲಿ ಬಲವಾಗಿರಬೇಕು ಪ್ರಿಯರೇ. ಹೌದು, ಪ್ರಾರ್ಥನೆಯ ಜೀವನದಲ್ಲಿ ನಾವು ಸ್ಥಿರವಾಗಿರಬೇಕು. ಆಗ ನಮ್ಮಲ್ಲಿ ಪ್ರೀತಿ ಇರುತ್ತೆ. ಹಾಗಾಗಿ ಪ್ರಿಯರೇ, ಚಿನ್ನದ ಅಂಗಡಿಗೆ ಹೋದಾಗ ನಾವು ಒಂದೇ ಒಂದು ಕೇಳ್ತೇವೆ, ಕ್ವಾಲಿಟಿ ಇದೆಯಾ? ಗೋಲ್ಡ್ ಕ್ಯಾರೆಟ್ಸ್, ಚಿನ್ನದ ಆ ಒಂದು ಕ್ವಾಲಿಟಿನ ಕ್ಯಾರೆಟ್ಸ್ ಜೊತೆಗೆ ಅಳತೆ ಮಾಡ್ತಾರೆ. ಕ್ಯಾರೆಟ್ಸ್ ಒಂದಿಗೆ ಅಳತೆ ಮಾಡ್ತಾರೆ. ಇವತ್ತಿನವರೆಗೆ ಇರುವಂತದ್ದು 24 ಕ್ಯಾರೆಟ್ಸ್ ಗೋಲ್ಡ್ ಕ್ವಾಲಿಟಿ, ಒನ್ ಆಫ್ ದಿ ಪ್ಯೂರೆಸ್ಟ್ ಗೋಲ್ಡ್, 24 ಕ್ಯಾರೆಟ್ಸ್. ಚಿನ್ನದ ಅಂಗಡಿಗೆ ಹೋದಾಗ ದುಡ್ಡು ಕೊಟ್ಟು ತಗೊಳ್ತಿರ್ಬೇಕಾದ್ರೆ ಕೇಳ್ತೇವೆ, 24 ಕ್ಯಾರೆಟ್ಸ್ ಏನಾ? 24 ಕ್ಯಾರೆಟ್ಸ್ ಗೋಲ್ಡ್ ಏನಾ ಇದು ಅಂತಂದ್ರೆ ಅದರಲ್ಲಿ ಮಲಿನ ಇರೋದಿಲ್ಲ, ಅದರಲ್ಲಿ ಕಲ್ಟಿ ಇರೋದಿಲ್ಲ, ಅದರಲ್ಲಿ ಮಿನಿಮಲ್ ಎಕ್ಸಿಪಿಯನ್ಸ್ ಇರ್ತವೆ, ಫಾರಿನ್ ಪಾರ್ಟಿಕಲ್ಸ್ ಕಡಿಮೆ ಇರ್ತವೆ. ಚಿನ್ನ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಪ್ಯೂರಿಟಿ ಜಾಸ್ತಿ ಇರುತ್ತೆ. 24 ಕ್ಯಾರೆಟ್ಸ್ ಗೋಲ್ಡ್. ಮತ್ತೆ ದೇವರು ಕೂಡ ನಮ್ಮನ್ನ, ದೇವರ ಮುಂದೆ ನಾವು ಒಂದು ವೇಳೆ ನಿಂತಾಗ ದೇವರು ನಮ್ಮನ್ನು ಕೇಳುವಂತದ್ದು ಒಂದೇ ಒಂದು, ನಿನ್ನಲ್ಲಿ ಪ್ರೀತಿ ಇದೆಯಾ? ಪ್ರೀತಿ ಒಂದು ವೇಳೆ ಇದ್ದರೆ ಎಂತಹ ಪ್ರೀತಿ ನಿನ್ನಲ್ಲಿದೆ? ಕೇವಲ ಸಮಾಜಕ್ಕೆ, ದೇವರ ಮಕ್ಕಳಾಗಿರುವಂತವರ ಮುಂದೆ ತೋರಿಸಿಕೊಳ್ಳುವಂತ ಪ್ರೀತಿ ಇದ್ದರೆ ಆ ಪ್ರೀತಿಯಿಂದ ಯಾವುದೇ ರೀತಿಯಂತ ಪ್ರಯೋಜನ ನನಗಿಲ್ಲ. ದಯಮಾಡಿ ಇಲ್ಲಿಂದ ಹೊರಟೋಗು. ಐ ಡೋಂಟ್ ನೋ ಹೂ ಯು ಆರ್. ನನಗೆ ನೀನ್ ಯಾರಂತಾನೂ ಗೊತ್ತಿಲ್ಲ. ಗೆಟ್ ಔಟ್. ದೇವರ ಸಮ್ಮುಖದಲ್ಲಿ ದೇವರು ನಮ್ಮನ್ನು ಅಳತೆ ಮಾಡುವಂತದ್ದು ಪ್ರೀತಿ ಪ್ರಿಯರೇ. ದೇವರು ನಮ್ಮನ್ನು ಅಳತೆ ಮಾಡುವಂತ ಪದ್ಧತಿನೇ ಪ್ರೀತಿ. ಆ ಪ್ರೀತಿಯ ಲಕ್ಷಣಗಳನ್ನ ನಾವು ಹೊಂದಿರುವವರಾಗಿರಬೇಕು. ಆ ಸಂಪೂರ್ಣವಾದಂತ ಪ್ರೀತಿ, ಅದು ದೇವರ ಪ್ರೀತಿ, ದೇವರಲ್ಲಿರುವಂತ ಪ್ರೀತಿ, ದೇವರು ನಮ್ಮಲ್ಲಿ ಇರಬೇಕು ಅಂದುಕೊಂಡಿರುವಂತ ಪ್ರೀತಿಯ ಲಕ್ಷಣಗಳವು. ಆ ಪ್ರೀತಿಯ ಲಕ್ಷಣಗಳಲ್ಲಿ ನಾವು ನಿರತರಾಗಿರೋಣ, ಸ್ಥಿರವಾಗಿರೋಣ. ಆ ಪ್ರೀತಿಯನ್ನು ನಿಜವಾಗ್ಲೂ ನಾವು ಹೊಂದಿರುವುದಾದರೆ ಪ್ರಿಯರೇ, ದೇವರಿಗೋಸ್ಕರ ಕೆಲವರನ್ನಾದ್ರೂ ನಾವು ನಿಲ್ಲಿಸೋರಾಗಿರಬೇಕು. ದೇವರಿಗೋಸ್ಕರ ಕೆಲವರನ್ನಾದ್ರೂ ನಾವು ನಿಲ್ಲಿಸಬೇಕು ಪ್ರಿಯರೇ. ದೇವರಿಗೋಸ್ಕರ ಕೆಲವರನ್ನಾದ್ರೂ ನಾವು ನಿಲ್ಲಿಸಬೇಕು. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಏನು ಗೊತ್ತಾ ಪ್ರಿಯರೇ? ಸತ್ಯವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ, ಸತ್ಯವಾಕ್ಯನ ತಿಳಿದುಕೊಂಡಿದ್ದೇನೆ ಎಂದು ಹೇಳಿಕೊಂಡು ಸಭೆಯಲ್ಲೇ ಕುಳಿತುಕೊಂಡಿರುವವರಿಗಿಂತ, ಮತ್ತೆ ಸತ್ಯವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಸತ್ಯವಾಕ್ಯ ನನಗೆ ಗೊತ್ತಾಗಿದೆ ಅಂತ ಹೇಳಿಕೊಂಡು ಸಭೆಯಲ್ಲೇ ಮನೆಯಲ್ಲೇ ಕುಳಿತುಕೊಂಡವರಿಗಿಂತ, ಸತ್ಯವಾಕ್ಯನೇ ಗೊತ್ತಿರದೆ, ಸತ್ಯವಾಕ್ಯದ ಪರಿಜ್ಞಾನವೇ ಅವರಿಗೆ ಇಲ್ಲದೆ, ಸತ್ಯವೇದವನ್ನು ಓದುವಂತ ಜ್ಞಾನವೂ ಅವರಿಗೆ ಇಲ್ಲದೆ, ಕೇವಲ ಯೇಸು ಕ್ರಿಸ್ತರಲ್ಲಿರುವಂತಹ ಔನ್ನತ್ಯ, ಆ ಯೇಸು ಕ್ರಿಸ್ತರಲ್ಲಿರುವಂತಹ ಪ್ರೀತಿ, ತ್ಯಾಗದ ಗುಣಲಕ್ಷಣಗಳು ಅರ್ಥ ಮಾಡಿಕೊಂಡವರಾಗಿ ಅವರು ಅನೇಕರಿಗೆ ದೇವರ ಸುವಾರ್ತೆಯನ್ನು ತಿಳಿಸುತ್ತಾರೆ. ನೋಡಿ, ಇವರಿಗಿಂತ ಅವರೇ ಶ್ರೇಷ್ಠರು. ಸತ್ಯವಾಕ್ಯವನ್ನು ಅರಿತವರಿಗಿಂತ ಅರಿಯದೇ ಇರುವಂತವರೇ ಶ್ರೇಷ್ಠರು. ಎಸ್, ನೀನ್ ಏನ್ ಮಾಡಿದ್ಯಾ ನನಗ್ ಬೇಡ, ನೀನ್ ಏನ್ ತಿಳ್ಕೊಂಡಿದ್ಯಾ ನನಗ್ ಬೇಡ, ನೀನ್ ಹೇಗೆ ಬದುಕ್ತಿದ್ಯಾ, ನಿನ್ನ ಜೀವನ ಪಾಸ್ಟ್ ಲೈಫ್ ಅಲ್ಲಿ ಇದೆಯಾ, ಕಡಿಮೆ ಲೈಫ್ ಅಲ್ಲಿ ಇದೆಯಾ, ನನಗ್ ಬೇಡ. ನಿನ್ನಲ್ಲಿ ನಾನು ನೋಡುವಂಥದ್ದು ಏನ್ ಮಾಡಿದ್ಯಾ ನೀನು.
ನನ್ನ ಬಗ್ಗೆ ನಿನಗೆ ಗೊತ್ತಾಗಿದ್ಯಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಏನ್ ಮಾಡಿದ್ಯಾ? ಏನು ಮಾಡಿಲ್ಲ, ಅರ್ಥ ಮಾಡ್ಕೊಂಡಿದ್ದೀನಿ ಅಷ್ಟೇ. ವಾಟ್ಸ್ ದ ಯೂಸ್? ಅವ್ರು ನನ್ನ ಬಗ್ಗೆ ಅರ್ಥ ಆಗಿರುವಂತದ್ದು ಸ್ವಲ್ಪನೇ, ಬಹಳ ಕಡಿಮೆ, ಬಹಳ ಕಡಿಮೆ. ನಿನಗೆ ಅರ್ಥ ಆಗಿರುವುದರಲ್ಲಿ ಅವ್ನಿಗೆ ಅರ್ಥ ಆಗಿರೋದು ಬರೀ 10%, 5%. ಅವ್ನಿಗೆ ಅರ್ಥ ಆಗಿರುವಂತಹ 5%, 10% ನ ಹೇಗೆ ಹೇಳ್ತಿದ್ದಾನೆ ಗೊತ್ತಾ? ಯೇಸು ಕ್ರಿಸ್ತನೇ ನಿಜವಾದಂತ ದೇವರೆಂದು ಅನೇಕರಿಗೆ ಬೋಧಿಸುತ್ತಿದ್ದಾನೆ. ಇವಾಗ ಯಾರಿಗ್ ಪರಲೋಕ ಕೊಡ್ಬೇಕು ಹೇಳು? ಯಾರಿಗ್ ಪರಲೋಕ ಕೊಡ್ಬೇಕು? ದೇವ್ರು ಕೇಳುವಂತ ಪ್ರಶ್ನೆ. ಯಾರಿಗ್ ಕೊಡ್ಬೇಕು? ನೀನೇ ನಿರ್ಣಯ ಮಾಡು. ಅರ್ಥ ಮಾಡ್ಕೊಂಡಿದ್ಯಾ ನೀನು? ವೆರಿ ಗುಡ್, ಅಪ್ರಿಶಿಯೇಟೆಡ್. ದೆನ್ ವಾಟ್ಸ್ ದ ಯೂಸ್ ಆಫ್ ನೋಯಿಂಗ್ ಮೀ? ಏನದ್ರ ಅರ್ಥ? ನನ್ನನ್ನು ತಿಳಿದುಕೊಳ್ಳುವುದರಿಂದ ಏನ್ ಪ್ರಯೋಜನವಾಯಿತು ನಿನಗೆ? ಸತ್ಯವಾಕ್ಯ, ಸತ್ಯವೇದದಲ್ಲಿರುವಂತಹ ಗೂಢಾರ್ಥಗಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಏನ್ ಮಾಡ್ತಿದ್ದೇವೆ ಆ ಒಂದು ವಾಕ್ಯವನ್ನ ತಿಳಿದುಕೊಂಡು? ಹೇಗೆ ಬದುಕುತ್ತಿದ್ದೇವೆ ನಮ್ಮ ಬದುಕುಗಳನ್ನು? ದೇವರ ವಾಕ್ಯವನ್ನು ತಿಳಿದುಕೊಂಡು ದೇವರಿಗೋಸ್ಕರ ಬದುಕದೆ ಹೋದರೆ ವ್ಯರ್ಥ ಪ್ರಿಯರೇ. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ದೇವರಿಗೋಸ್ಕರ ಅನೇಕರಿಗೆ ಹೇಳದೆ ಹೋದರೆ ವ್ಯರ್ಥ ಪ್ರಿಯರೇ. ಸಂಪೂರ್ಣವಾದಂತ ಸತ್ಯವಾದಂತ ವಾಕ್ಯವನ್ನು ಕೇಳಿದ್ದೇವೆ ಅಂತ ಅಂದುಕೊಂಡು ದೇವರ ವಾಕ್ಯವನ್ನ ಇತರರಿಗೆ ಹೇಳದೆ ಹೋದರೆ ನಮ್ಮಲ್ಲಿ ಸಂಪೂರ್ಣವಾದಂತ ಪ್ರೀತಿ ಇಲ್ಲ. ಅವನಿಗೆ ಸತ್ಯವಾಕ್ಯ ಗೊತ್ತಿರದೇ ಇದ್ದಾಗ್ಯೂ ಕೂಡ ಅನೇಕರಿಗೆ ಹೋಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು, ಕರಪತ್ರಿಕೆಗಳನ್ನು, ದೇವರ ಮಾತುಗಳನ್ನ ಹೇಳ್ತಿದ್ದಾರೆ ಅಂತಂದ್ರೆ ಅವರಲ್ಲಿ ಸಂಪೂರ್ಣವಾದಂತ ಪ್ರೀತಿ ಇದೆ. ಯಾಕಂದ್ರೆ ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ದೇವರ ರಾಜ್ಯವನ್ನು ನಿರ್ಮಿಸುವುದಕ್ಕೋಸ್ಕರ, ಸ್ಥಿರಪಡಿಸುವುದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಹೀಗಿರಬೇಕು ಪ್ರಿಯರೇ. ಹೀಗಿದ್ದಾಗಲೇ ದೇವರು ಮೆಚ್ಚುವಂತ ಕೆಲಸ, ದೇವರಿಗೆ ಇಷ್ಟ ಆಗುವಂತಹ ಕೆಲಸ. ದೇವರು ನಮ್ಮನ್ನು ನೋಡಿದಾಗ ನಮ್ಮಲ್ಲಿ ದೇವರಿಗೆ ಇಷ್ಟ ಆಗುವಂತ ಗುಣಲಕ್ಷಣಗಳು ನಮ್ಮಲ್ಲಿರೋದಕ್ಕೆ ಸಾಧ್ಯ. ಹಾಗಾಗಿ ಸಂಪೂರ್ಣವಾದ ಪ್ರೀತಿ, ಪರಿಪೂರ್ಣವಾದಂತ ಪ್ರೀತಿ, ಆ ಪ್ರೀತಿಯ ಲಕ್ಷಣಗಳು ಹೇಗಿರುತ್ತೆ ಅಂತಂದ್ರೆ ತಪ್ಪಿ ಹೋಗಿರುವಂತವರನ್ನ ರಕ್ಷಿಸುವಂತ ಪ್ರೀತಿಯಾಗಿರುತ್ತೆ. ತಪ್ಪಿ ಹೋದಂತವರನ್ನ ರಕ್ಷಿಸುವಂತ ಪ್ರೀತಿ ಮಾತ್ರವಲ್ಲದೆ ತಪ್ಪಿ ಹೋದಂತವರನ್ನ ಹುಡುಕಿ ರಕ್ಷಿಸುವಂತ ಪ್ರೀತಿ. ಇದು ಇನ್ನೂ ಕಷ್ಟ. ತಪ್ಪಿ ಹೋಗಿರುವನ್ನ ರಕ್ಷಿಸುವಂತ ಪ್ರೀತಿ ಆದ್ರೂ ಅದು ಒಂದು ಮಟ್ಟಿಗೆ ಒಳ್ಳೇದ ಅಂತ ನಾವು ಅಂದ್ಕೊಂಡ್ರೆ, ಅದು ಒಂದು ಮಟ್ಟಿಗೆ ಕಷ್ಟ ಅಂತ ನಾವು ಅಂದ್ಕೊಂಡ್ರೆ, ತಪ್ಪಿ ಹೋಗಿರುವಂತವರನ್ನ ಹುಡುಕಿ ರಕ್ಷಿಸುವಂತದ್ದಿದೆ ನೋಡಿ, ತುಂಬಾ ಕಷ್ಟ. ಇದು ಕೇವಲ ಸಂಪೂರ್ಣವಾದಂತ ಪ್ರೀತಿ ಇದ್ದವರಿಗೆ ಮಾತ್ರ ಸಾಧ್ಯ. ಹಾಗೆ ಪ್ರಿಯರೇ, ಸಂಪೂರ್ಣವಾದಂತ ಪ್ರೀತಿ ನಮ್ಮಲ್ಲಿದೆಯಾ? ಸಂಪೂರ್ಣವಾದಂತ ಪ್ರೀತಿ ಉಳ್ಳವರಾಗಿ ನಾವಿದ್ದೇವಾ? ನಮ್ಮನ್ನು ನಾವು ಈ ದಿನ ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ಪ್ರಶ್ನಿಸಿಕೊಳ್ಳೋಣ. ನನ್ನಲ್ಲಿ ಇಂಥ ಲಕ್ಷಣ ಇದೆಯಾ? ನನ್ನಲ್ಲಿ ಇಂಥ ಗುಣಗಳು ಇದ್ದಾವ? ದೇವರಿಗೋಸ್ಕರ ಬದುಕುವಂತ ಒಳ್ಳೆ ಗುಣಗಳು ನನ್ನಲ್ಲಿ ಇದೆಯಾ? ಹೀಗೆ ನಾವು ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ದೇವರು ತಾನೇ ನಮಗೆ ಸಹಾಯ ಮಾಡ್ತಾರೆ. ಮುಗಿಸೋದಕ್ಕಿಂತ ಮುಂಚೆ ನಾವು ಮೊದಲು ಓದಿರುವಂತ ವಾಕ್ಯದ ಭಾಗ, ಕೊಲಸ್ಸೆಯವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು ನೋಡಿಕೊಂಡು ಈ ವಾಕ್ಯದ ಭಾಗವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಕೊಲಸ್ಸೆಯವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಹಾಗಾಗಿ ಪ್ರಿಯರೇ, ಎಲ್ಲಾ ನಮ್ಮಲ್ಲಿ ಇದ್ದಾಗ್ಯೂ, ಎಲ್ಲಾ ನಮ್ಮ ಹತ್ರ ಒಂದು ವೇಳೆ ಇದ್ದರೂ ಸಹ ಪ್ರೀತಿ ಇಲ್ಲದೆ ಹೋದರೆ ವ್ಯರ್ಥವಾಗಿದೆ. ಹಾಗಾಗಿ ಪ್ರೀತಿಯಲ್ಲಿ ನಾವಿರೋಣ, ಪ್ರೀತಿಯಲ್ಲಿ ಅನೇಕರನ್ನು ಇರಿಸೋರಾಗಿರೋಣ, ಪ್ರೀತಿಯಲ್ಲಿ ಅನೇಕರನ್ನು ನಾವು ತರುವವರಾಗಿರೋಣ. ದೇವರಲ್ಲಿರುವಂತಹ ಒಂದು ಸಂಪೂರ್ಣವಾದಂತ ಪ್ರೀತಿ ನಾವು ಹೊಂದಿರುವವರಾಗಿದ್ದು ಅನೇಕರನ್ನು ದೇವರ ಪ್ರೀತಿಯ ಕಡೆಗೆ, ದೇವರ ರಾಜ್ಯದ ಕಡೆಗೆ ನಾವು ನಡೆಸುವವರಾಗಿರೋಣ. ದೇವರು ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ನಮ್ಮನ್ನು ಎಂದಿಗೂ ಕೈ ಬಿಡುವಂತ ದೇವರಲ್ಲ. ನಾವು ಬಿದ್ದು ಹೋದಾಗ ನಮ್ಮನ್ನು ಮೇಲೆತ್ತಿ ನಿಲ್ಲಿಸುವಂತ ದೇವರಾಗಿದ್ದಾರೆ. ಯಾಕೆಂತಂದ್ರೆ ಕರೆದಾತನು ನಂಬಿಗಸ್ತನು. ಕೈ ಬಿಡದೆ ಇರುವಂತ ದೇವರು, ಎಂದಿಗೂ ತೊರೆಯದೇ ಇರುವಂತ ದೇವರು, ನಮ್ಮನ್ನು ನಮ್ಮ ಆಲೋಚನೆಗಳಿಗಿಂತ ಉನ್ನತವಾದಂತ ಸ್ಥಾನದಲ್ಲಿ ನಿಲ್ಲಿಸುವಂತ ದೇವರು. ಹಾಗಾಗಿ ಆ ದೇವರಗೋಸ್ಕರ ನಾವು ಬದುಕೋಣ, ಆ ದೇವರ ಒಂದು ಆಲೋಚನೆಗಳಿಗೆ ತಕ್ಕಂತೆ ನಾವು ಜೀವಿಸೋಣ. ದೇವರು ನಮ್ಮನ್ನು
ಮರೆಯುವಂತ ದೇವರಲ್ಲ. ದೇವರು ನಮ್ಮನ್ನು ಬಿಡುವಂತ ದೇವರಲ್ಲ. ಪ್ರೀತಿಸೋಣ, ಪ್ರೀತಿಯಲ್ಲಿ ನೆಲೆಗೊಳ್ಳೋಣ, ಸಂಪೂರ್ಣವಾದಂತ ಪ್ರೀತಿಯನ್ನು ಹೊಂದಿ ದೇವರಿಗೋಸ್ಕರ ಜೀವಿಸೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುವರಾಗಿದೆ ಸ್ವಾಮಿ. ಕರ್ತನೆ, ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ನಾವು ಸೇರಿ ಕರ್ತನೆ, ನಿಮ್ಮಲ್ಲಿರುವಂತಹ ಒಂದು ಪ್ರೀತಿಯ ಲಕ್ಷಣಗಳನ್ನು, ನಿಮ್ಮಲ್ಲಿರುವಂತಹ ಒಂದು ಪ್ರೀತಿಯ ಗುಣಗಳನ್ನು ಕರ್ತನೆ ನಾವು ತಿಳಿದುಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವಂತೆ ನಮಗೆ ನೀವು ಕೊಟ್ಟಿರುವಂತಹ ಒಂದು ಶ್ರೇಷ್ಠ ಭಾಗ್ಯ, ಶ್ರೇಷ್ಠ ಸಮಯಕ್ಕಾಗಿ ನಿಮ್ಮನ್ನು ನಾವು ವಂದಿಸುವರಾಗಿದ್ದೇವೆ ಸ್ವಾಮಿ. ಕರ್ತನೆ, ಸಂಪೂರ್ಣವಾದಂತ ಪ್ರೀತಿ ನಿಮ್ಮದು. ಆ ನಿಮ್ಮಲ್ಲಿರುವಂತ ಸಂಪೂರ್ಣತೆಯ ಆ ಒಂದು ಗುಣಲಕ್ಷಣಗಳನ್ನು ನಾವು ಹೊಂದಿ ಸ್ವಾಮಿ, ನಾವು ಸಹ ಸಂಪೂರ್ಣರಾಗಿ ಜೀವಿಸುವಂತೆ ಸಹಾಯ ಮಾಡಿ ಕರ್ತನೆ. ನಿಮ್ಮ ಆಲೋಚನೆಗಳು, ನಿಮ್ಮ ಉದ್ದೇಶಗಳು, ನಿಮ್ಮ ಸಂಕಲ್ಪಗಳನ್ನು ಅರ್ಥ ಮಾಡಿಕೊಂಡು ಆ ಆಲೋಚನೆಗಳಿಗೆ ತಕ್ಕ ಹಾಗೆ ಈ ಲೋಕದಲ್ಲಿ ನಾವು ಬದುಕುವಂತೆ ನಮಗೆ ಕೃಪೆ ತೋರಿಸಿ. ಕೆಲವರನ್ನಾದರೂ ನಿಮ್ಮ ಸಮ್ಮುಖದಲ್ಲಿ ಕರ್ತನೆ ನಾವು ತರುವವರಾಗಿರುವಂತೆ ಕೃಪೆ ತೋರಿಸಿ. ನಮ್ಮಲ್ಲಿ ಬೇಕಾಗಿರುವಂತ ಭಕ್ತಿಯನ್ನು ನೆಲೆಗೊಳಿಸಿ, ಭಕ್ತಿಯನ್ನು ಬೆಳೆಸಿ ಕರ್ತನೆ, ನಿಮಗೋಸ್ಕರ, ನಿಮ್ಮ ರಾಜ್ಯಕ್ಕೋಸ್ಕರ, ನಿಮ್ಮ ನೀತಿಗೋಸ್ಕರ ತವಕ ಪಡುವವರಾಗಿ ನಾವಿರುವಂತೆ ಕೃಪೆ ತೋರಿಸಿ. ಒಂದು ವೇಳೆ ನಾವು ತಿಳಿಯದೆ ತಪ್ಪು ಮಾಡುವವರಾಗಿದ್ದರೆ ಸ್ವಾಮಿ, ಅದರ ಪರಿಜ್ಞಾನ ನಾವು ಇಲ್ಲದೆ ಒಂದು ವೇಳೆ ನಿಮ್ಮಿಂದ ದೂರವಾಗಿ ನಿಮಗೆ ತಪ್ಪು ಮಾಡಿದವರಾಗಿ, ದ್ರೋಹ ಮಾಡಿದವರಾಗಿ ನಾವು ಒಂದು ವೇಳೆ ಇದ್ದರೆ ನಮ್ಮನ್ನು ಕ್ಷಮಿಸಿ. ಯಾವುದು ಸತ್ಯ, ಯಾವುದು ಅಸತ್ಯವೆನ್ನುವಂತ ಆ ಒಂದು ಜ್ಞಾನವುಳ್ಳವರಾಗಿ ನಾವು ಜೀವಿಸುವಂತ ಕೃಪೆ ತೋರಿಸಿ. ಇದುವರೆಗೂ ನಮ್ಮನ್ನು ನಡೆಸಿದ ನಿಮ್ಮ ಪ್ರೀತಿಗಾಗಿ ನಿಮಗೆ ವಂದನೆಗಳು, ನಿಮ್ಮ ಕೃಪೆಗಾಗಿ ನಿಮಗೆ ವಂದನೆಗಳು. ಇನ್ನು ಹೆಚ್ಚಾದಂತ ವಿಷಯಗಳಿಂದ ನಮ್ಮನ್ನು ನೀವು ನಡೆಸಿ ಕರ್ತನೆ. ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕಾಗಿರುವಂತ ಗುಣಗಳು ಅನೇಕವಿದ್ದಾವೆ ಕರ್ತನೆ. ಆ ಅನೇಕ ಗುಣಗಳಲ್ಲಿ ಸ್ವಾಮಿ, ನಿಮ್ಮ ವಾಕ್ಯವನ್ನು ನಾವು ಕೇಳುವಾಗ ನಮ್ಮನ್ನು ಸರಿ ಮಾಡಿಕೊಳ್ಳುವಂತ ಮನಸ್ಸು ನಮ್ಮಲ್ಲಿ ಹುಟ್ಟಿಸಿ ನಿಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ ಕರ್ತನೆ. ಇದುವರೆಗೂ ಶ್ರದ್ಧೆಯಿಂದ, ತಾಳ್ಮೆಯಿಂದ ಕೇಳಿರುವಂತೆ ಎಲ್ಲ ನಿನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ಅವರ ಬದುಕಿನಲ್ಲಿ ನಿಮಗೋಸ್ಕರ ಉತ್ತಮವಾದಂತ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತವರಾಗಿರುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಸ್ವಾಮಿ, ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಪ್ರಯಾಸ ಪಡುತ್ತಿರುವಂತ ಪಾಸ್ಟರ್ ಜೋಯಲ್ ಅವರನ್ನು, ಅವರೊಂದಿಗೆ ಕಷ್ಟಪಡುತ್ತಿರುವಂತ ಎಲ್ಲರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಕರ್ತನೆ. ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಕೊಟ್ಟು ನಡೆಸಿ, ಅವರ ಉದ್ದೇಶಗಳನ್ನು ನೀವು ಸಂಪೂರ್ಣವಾಗಿ ನೆರವೇರಿಸಿ. ಏಕೆಂತಂದ್ರೆ ಸ್ವಾಮಿ, ಈ ಆಲೋಚನೆ, ಈ ಒಂದು ಉದ್ದೇಶ, ಈ ಒಂದು ಕೆಲಸವು ಕರ್ತನೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದಕ್ಕೆ, ನಮ್ಮನ್ನು ನಾವು ಅನೇಕರಿಗೆ ತೋರಿಸಿಕೊಳ್ಳುವುದಕ್ಕಲ್ಲ ಕರ್ತನೆ, ನಿಮ್ಮ ಮಗನಾಗಿರುವಂತ ಯೇಸು ಕ್ರಿಸ್ತರವರ ಸತ್ಯ ಸುವಾರ್ತೆಯನ್ನು ಅನೇಕರಿಗೆ ಪ್ರಕಟಿಸುವುದಕ್ಕೋಸ್ಕರ ಈ ಕೆಲಸವನ್ನು ಮಾಡುತ್ತಿರುವಂತ ನಿಮ್ಮ ಸೇವಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಬಲಪಡಿಸಿ, ಕೃಪೆ ತೋರಿಸಿ. ಇನ್ನು ಅನೇಕರು ಕರ್ತನೆ ಈ ಮೀಟಿಂಗ್ ಅಲ್ಲಿ ಸೇರಿ ನಿಮ್ಮ ಸತ್ಯವಾದಂತ ಜ್ಞಾನವನ್ನು, ಮಾತುಗಳನ್ನು ತಿಳಿದು ಅರಿತುಕೊಂಡು ನಿಮ್ಮಲ್ಲಿ ವಿಧೇಯರಾಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂತೆ ಕೃಪೆ ತೋರಿಸುತ್ತೀರಾ ಅಂತ ನಾವು ನಂಬುತ್ತಾ, ಇದುವರೆಗೂ ಕಾದು ಕಾಪಾಡಿ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದೆ ಸ್ವಾಮಿ ನಿಮ್ಮ ಆಲೋಚನೆಗಳಿಗೆ ತಕ್ಕವರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಿ ಎಂದು ನಾವು ಕೇಳಿಕೊಳ್ಳುತ್ತಾ, ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ. ನಮ್ಮ ತಂದೆಯಾದ ದೇವರ ನೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸವು ಇಂದು ಎಂದು ಸದಾಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.